ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿಂ ಮಾನದೋನಃ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣ ಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನ ಗುಣಗಳನ್ನು ಪ್ರತಿಪಾದನೆ ಮಾಡುವುದಕ್ಕಾಗಿ ವೇದಶಾಸ್ತ್ರಗಳು ಪ್ರವೃತ್ತವಾಗಿವೆ ಅಂತನ್ನುವ ಸ್ಥೂಲವಾದ ವಿಷಯವನ್ನು ನಾವು ತಿಳಿದಿದ್ದೇವೆ. ಒಂದು ಮಾತು ತುಂಬ ಮಹತ್ವದ ಒಂದು ಸಂಗತಿಯನ್ನ, ತತ್ವವನ್ನ ನಾವು ತಿಳಿಯಬೇಕಾದದ್ದಿದೆ. ಪಾಶ್ಚಾತ್ಯರು ನಮ್ಮ ವೇದಗಳನ್ನ ಕೇವಲ ಭಾರತೀಯ ಸನಾತನ ಧರ್ಮ ಹಾಗೂ ಧರ್ಮದ ಅನುಯಾಯಿಗಳನ್ನ ಹೀಗಳಿಯುವುದಕ್ಕಾಗಿ ಮಾತ್ರ ಉಪಯೋಗಿಸಿಕೊಂಡ್ರು. ಅಲ್ಲಿ ಇರುವಂತಹ ಗೂಢವಾದ ತತ್ವ ಅವರಿಗೆ ಗೊತ್ತೂ ಆಗಲಿಲ್ಲ, ಅದನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನವನ್ನೂ ಮಾಡಲಿಲ್ಲ. ಮೇಲೆ ತೋರುವ ಅರ್ಥವೇನೋ ಅವರಿಗೆ ಕಂಡು ಬಂತೋ ಅಷ್ಟನ್ನು ನೋಡಿ ವೇದಗಳ ನಿಂದೆಯನ್ನ ಮಾಡುವುದು ಅವರಿಗೆ ಸಾಧ್ಯವಾಯಿತು. ಹಾಗಾಗಿ ನಿಗೂಢವಾಗಿ ಹೇಳಿದಂತಹ ಮಾತಿನ ಅರ್ಥವನ್ನ ತಿಳಿದುಕೊಳ್ಳುವ ಗೊಡವೆಗೆ ಹೋಗಲಿಲ್ಲವು. ಪರೋಕ್ಷ ಪ್ರಿಯ ಇವ ಹಿ ವೇದಾಃ ಪ್ರತ್ಯಕ್ಷ ದ್ವಿಷಃ. ನಿಗೂಢವಾಗಿ ತತ್ವಗಳನ್ನು ಹೇಳುವುದೇ ವೇದದ ಸ್ವಭಾವ. ಹಾಗಾಗಿ ವೇದಗಳು ಎಂದೆಂದಿಗೂ ಕೂಡ ಎಲ್ಲ ಮಾತುಗಳನ್ನ ಬಿಚ್ಚಿ ಬಿಡಿಯಾಗಿ ಹೇಳುವುದಿಲ್ಲ, ನಿಗೂಢವಾಗಿ ಸಾಂಕೇತಿಕವಾಗಿ ಹೇಳುವಂತಹದ್ದು ವೇದದ ಸ್ವಭಾವ. ಆ ಪರೋಕ್ಷ ಪ್ರಿಯವಾಗಿರುವಂತಹ ಏನೊಂದು ಆ ವಾಣಿ ಇದೆ, ನಿಗೂಢವಾದಂತಹ ಭಗವಂತನ ಮಹಿಮೆಗಳನ್ನ ಹೇಳುವ ಸ್ವಭಾವವಿದೆ. ಆ ಸ್ವಭಾವದಿಂದಾಗಿ ಎಲ್ಲರೂ ತತ್ತರಿಸಿ ಹೋಗಿದ್ದಾರೆ. ಎಲ್ಲರೂ ಇನ್ಫ್ಯಾಕ್ಟ್ ಅಂದ್ರೆ ಅರ್ಥ, ಟೀಕಾಕೃತ್ಪಾದರು ಹೇಳುವಂತೆ ವಿಷ್ಣು ಭಕ್ತರಾಗಿರುವ ಅಂದಿನಿಂದ ಬ್ರಹ್ಮದೇವರನ್ನ ಆರಂಭ ಮಾಡಿಕೊಂಡು ಸನಕಾದಿಗಳನ್ನ ಆರಂಭ ಮಾಡಿ ಯಾವ ಯಾವ ದೇವತೆಗಳೋ ಮುನಿಗಳೋ ಋಷಿಗಳೋ ಅವರನ್ನ ಬಿಟ್ಟು ಎಲ್ಲ ಮಧ್ಯ ಮಧ್ಯದಲ್ಲಿ ಬಂದ ಬೇರೆ ಬೇರೆ ವಾದಿಗಳು, ಬೇರೆ ಬೇರೆ ದಾರ್ಶನಿಕರು, ಬೇರೆ ಬೇರೆ ಆಚಾರ್ಯರುಗಳು ಎಲ್ಲರೂ ಕೇವಲ ಪಾಶ್ಚಾತ್ಯರಲ್ಲ. ಅನೇಕ, ನಾನು ಹೆಸರನ್ನ ಉಲ್ಲೇಖಿಸುವುದಿಲ್ಲ, ಹೆಸರನ್ನ ಉಲ್ಲೇಖಿಸಿದರೆ ಅನೇಕರಿಗೆ ಅಸಮಾಧಾನವಾದೀತು. ಅನೇಕರು ವೇದಗಳಿಗೆ ನಾನಾ ಎನ್ನುವಂತಹ ಭಾಷ್ಯಕಾರರಾಗಿದ್ದಾರೆ. ನಾನಾ ಎನ್ನುವಂತಹ ಭಾಷ್ಯಕಾರರು ಅಷ್ಟೇ ಅಲ್ಲ, ಯಾವ ಆಚಾರ್ಯರುಗಳು, ಯಾವ ಆಗಿನ ಕಾಲದ ಭಾರೀ ಮಹತ್ತರ ಪಾಂಡಿತ್ಯವನ್ನ ಜ್ಞಾನವನ್ನ ಸಂಪಾದನೆ ಮಾಡಿದ ಅತೀ ದೊಡ್ಡ ಡಿಕ್ಷನರಿಯನ್ನ ಬರೆದಂತಹ ಅಂದಿನ ಮಹಾನುಭಾವ, ಅಂಥವರಿಗೂ ಕೂಡ ಆ ವೇದಗಳ ನಿಜವಾದ ಅರ್ಥವನ್ನ ತಿಳಿಯುವುದು ಸಾಧ್ಯವಾಗಲಿಲ್ಲ.
ಹೀಗಿರುವಾಗ ಉತ್ತರ ಕಾಲದಲ್ಲಿ ಬಂದಿರುವ ಇದು ಕ್ರಿಸ್ತೀಶಕ ಪೂರ್ವದ ಮಾತುಗಳನ್ನ ನಾನು ಹೇಳಿದೆ. ಕ್ರಿಸ್ತೀಶಕದಲ್ಲಿ ಅನಂತರದಲ್ಲಿ ಬಂದಿರುವಂತಹ ಈ 1,500-2,000 ವರ್ಷಗಳಲ್ಲಿ ಬಂದಂತಹ ಯಾವ ಯಾವ ಭಾಷ್ಯಕಾರರು ಆಗಿ ಹೋದರೂ ವೇದಾಂತದ ಭಾಷ್ಯಕಾರರು, ಅನೇಕ ವಾದಿಗಳು ತಮ್ಮ ತಮ್ಮ ಮತವನ್ನ ಸಾಧಿಸುವುದಕ್ಕಾಗಿ ತೊಡಗಿದವರು, ಅಂಥವರಿಗೂ ಕೂಡ ಭಗವಂತನ ತತ್ವವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವುದು ಸಾಧ್ಯವಾಗಲಿಲ್ಲ. ಯಾವುದಕ್ಕೆ? ಕೇವಲ ಸಂಹಿತಾ ಬ್ರಾಹ್ಮಣ ಆರಣ್ಯಕಗಳಿಗಲ್ಲ, ಉಪನಿಷತ್ತುಗಳಿಗೂ ಕೂಡ ಸರಿಯಾದ ಅರ್ಥವನ್ನು ತಿಳಿದುಕೊಳ್ಳುವುದು ಸಾಧ್ಯವಾಗಲಿಲ್ಲ. ಹೀಗೆ ಈ ವೇದದ ಒಂದು ಪರಿಸ್ಥಿತಿ. ಇದು ಬಹಳ ದೊಡ್ಡ ವಿಸ್ತಾರವಾದ ವಿಷಯ. ನಾನು ಇವತ್ತು ಡೀಲ್ ಮಾಡುವುದಕ್ಕೆ ತೆಗೆದುಕೊಂಡ ವಿಷಯ ತುಂಬಾ ವಿಸ್ತಾರವಾದದ್ದು. ಅಂದ್ರೆ ಇವತ್ತಿನ ಮಟ್ಟಕ್ಕೆ ನಾವು ಹೇಳುವುದಾದರೆ, ಹಿಂದಿನ ದೇವತೆಗಳು ಋಷಿಗಳನ್ನ ಬಿಟ್ಟು ಬಿಡಿ, ಅವರೆಲ್ಲರೂ ವಿಷ್ಣು ಭಕ್ತರು, ವೇದಗಳಿಂದ ಕೇವಲ ಭಗವಂತನನ್ನೇ ಸರ್ವೋತ್ತಮತ್ವೇನ ತಿಳಿದವರು, ಉಪಾಸನೆ ಮಾಡಿದವರು. ಅವರನ್ನ ಬಿಟ್ಟು ಈಗ ಬಂದಿರುವಂತಹ ಎಷ್ಟೆಷ್ಟು ವಾದಿಗಳಿದ್ದಾರೋ ಅವರೆಲ್ಲರೂ ಕೂಡ ಬಹಳ ದೊಡ್ಡದಾದ ಪರಾಭವವನ್ನ ಅನುಭವಿಸಿದ್ದಾರೆ. ವೇದ ಅವರೆಲ್ಲರನ್ನೂ ಕೂಡ ಸದೆಬಡಿದು ಹಾಕಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಶ್ರೀಮದ್ ಆಚಾರ್ಯ ಇದಕ್ಕೆ ಒಂದು ಮಾತನ್ನು ಹೇಳ್ತಾರೆ. ಮೀಮಾಂಸಕರಿದ್ದಾರೆ ಅಂತನ್ನಿ, ಶಬರಸ್ವಾಮಿಗಳಾಗಿರಬಹುದು, ಮೀಮಾಂಸಕಮ್ಮನ್ಯರು, ಜೈಮಿನಿ ಋಷಿಗಳಲ್ಲ, ಮೀಮಾಂಸಕಮ್ಮನ್ಯರಾದ ಶಬರಸ್ವಾಮಿಗಳಾಗಿರಬಹುದು, ವೃತ್ತಿಕಾರರಾದ ಉಪವರ್ಷಾದಿಗಳಾಗಿರಬಹುದು, ಅವರ ಮುಂದೆ ಬಂದಿರುವಂತಹ ಕುಮಾರಳ ಭಟ್ಟರು ಅಥವಾ ಪ್ರಭಾಕರ, ಇಲ್ಲವೇ ಮುರಾರಿ ಮಿಶ್ರ, ಅಥವಾ ಅನಂತರ ಕಾಲದ ಅಥವಾ ಅದೇ ಕಾಲದಲ್ಲಿರತಕ್ಕಂತಹ ಮಂಡಲ ಮಿಶ್ರಾದಿಗಳು, ಹೀಗೆ ಇವರೆಲ್ಲರೂ ಕೂಡ ಮತ್ತೆ ವೇದವನ್ನ ಕೇವಲ ಕರ್ಮಮಯ ಅಂತ ಮಾಡಿಟ್ಟದ್ದು. ಎಷ್ಟು ದೊಡ್ಡ ದುರಂತ ನೋಡಿ. ಕೃಷ್ಣ ಪರಮಾತ್ಮ ಆ ವೇದಗಳಿಗೆ ಸರಿಯಾದ ದಾರಿಯನ್ನ ತೋರಿ, ಗೀತೆಯಲ್ಲಿ, ಭಗವದ್ಗೀತೆಯಲ್ಲಿ ಸರಿಯಾದ ದಾರಿಯನ್ನ ತೋರಿ ಇದು ವೇದದ ಅರ್ಥ ಅಂತ ಪರಮಾತ್ಮ ಉಪದೇಶ ಮಾಡಿದ. ಇಷ್ಟು ಮಾಡಿದರೂ ಕೂಡ ಭಗವಂತ ಹೇಳಿದ, ಮಾಂ ವಿಧತ್ತೆ ಭಿಧತ್ತೆ ಮಾಂ ವಿಕಲ್ಪೋಪೋಹ್ಯ ಇತ್ಯಹಂ ಇತ್ಯಸ್ಯಾಹ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ. ಕೃಷ್ಣ ಪರಮಾತ್ಮ ಹೇಳುವ ಮಾತು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ತ್ರೈಲೋಕ್ಯಾಚಾರ್ಯರು ಹೇಳುವ ಯಾವ ತತ್ವವೋ ಆ ತತ್ವಕ್ಕೆ ಭಗವಾನ್ ವೇದವ್ಯಾಸ ದೇವರ ಅರ್ಥಾತ್ ಶ್ರೀಕೃಷ್ಣ ಪರಮಾತ್ಮನ ಪರಿಪೂರ್ಣವಾದ ಸಮ್ಮತಿ ಉಂಟು. ಆಚಾರ್ಯರು ಹೇಳುತ್ತಾರೆ, ಆಚಾರ್ಯರು ಹೇಳುವಂತಹ ಮಾತು ಇದನ್ನು ಗೀತಾ ಭಾಷ್ಯದಲ್ಲಿ, ಅನುವ್ಯಾಖ್ಯಾನ ಸೂತ್ರ ಭಾಷ್ಯ, ಇನ್ನನೇಕ ಕಡೆಗೆ ಭಾಗವತ ತಾತ್ಪರ್ಯಾದಿಗಳಲ್ಲೂ ಕೂಡ ನಮಗೆ ತಿಳಿಸುವಂತಹದ್ದು. ಮಾಂ ವಿಧತ್ತೆ ಅಭಿಧತ್ತೆ ಮಾಂ. ಕರ್ಮವನ್ನು ವಿಧಾನ ಮಾಡೋದಲ್ಲ, ಅದು ಕೇವಲ ಏನು ಆಚಾರ್ಯರು ಹೇಳುವ ಯುಕ್ತಿ ಅಂದ್ರೆ ಸರ್ವೋತ್ತಮವಾದ ಪ್ರಮಾಣ, ಸರ್ವೋತ್ತಮವಾದ ಪ್ರಮಾಣ ಅಲ್ಲರಿ, ತಮಾಷೆ ಅಲ್ಲ ಇದು. ಒಬ್ಬ ಹುಡುಗ ಮಾಡ್ತಾನೆ, ಸಾಮಾನ್ಯವಾಗಿ ಅತ್ಯುತ್ತಮವಾದಂತಹ ಸಂದೇಶವನ್ನು ಕೊಡತಕ್ಕಂತಹ ಒಂದು ಶಾಸ್ತ್ರವನ್ನ, ಶ್ಲೋಕವನ್ನ ರಚನೆ ಮಾಡ್ತಾನೆ. ಅಂಥ ವಸಿಷ್ಠಾದಿ ಋಷಿಗಳು, ಅತ್ರಿ ಮುಂತಾದವರು, ಗೌತಮರು, ಭರದ್ವಾಜರು, ಶತರ್ಚಿಗಳು, ಮಧುಚ್ಛಂದಾದಿಗಳು, ವಿಶ್ವಾಮಿತ್ರರು, ಈ ಎಲ್ಲ ಮಹಾನುಭಾವರು, ವೇದಗಳು ರಚಿತವಾಗಿಲ್ಲ, ಆಗಿ ಅವು ರಚಿತವಾಗಿದೆ ಅಂತೇ ಒಪ್ಪಿಕೊಳ್ಳಿ, ಅಷ್ಟಾದರೂ ಅಂಥ ಮಹರ್ಷಿಗಳು ಅವರು ಇಷ್ಟು ಚಿಲ್ಲರೆ ವಿಷಯಗಳನ್ನ ಮಾತಾಡುವುದು ಸಾಧ್ಯವಾ? ಚಿಲ್ಲರೆ ವಿಷಯಗಳನ್ನ, ಇಂಥ ಹಾಸ್ಯಾಸ್ಪದವಾದ ಅನಾದಿ ಕಾಲದಿಂದ ಭಗವಂತನ ಮುಖದಿಂದ ಉದ್ಗೀರ್ಣವಾಗಿರುವಂತಹ ಈ ಎಲ್ಲ ಶಾಸ್ತ್ರಗಳು ಸತತವಾಗಿ ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಕ್ಷಣ ಬಿಡದೆ ಪ್ರತಿ ಕ್ಷಣವೂ ಅನಂತ ವೇದಗಳನ್ನು ಪಠನ ಮಾಡುವಂತಹದ್ದು. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ.
ಆತ್ಮಬುದ್ಧಿ ಪ್ರಕಾಶಂ ಶರಣಮಹಂ ಪ್ರಪದ್ಯೆ ಅಂತ ಶ್ವೇತಾಶ್ವತರ ಉಪನಿಷತ್ತು ಹೇಳುವ ಮಾತು. ಬ್ರಹ್ಮದೇವರನ್ನ ನಿರ್ಮಾಣ ಮಾಡಿ ಆ ಬ್ರಹ್ಮದೇವರಿಗೆ ವೇದೋಪದೇಶವನ್ನ, ಆ ವೇದೋಪದೇಶದಲ್ಲಿ ಗುಬ್ಬಿ, ಕಾಗಿ, ಕತ್ತೆ, ನಾಯಿ, ಆ ಸರಮ ಅಥವಾ ಯಾರೋ ಪುರೂರವ ಇಂಥ ಕಥೆಗಳನ್ನ ಹೇಳುವ ಉಪದೇಶಗಳನ್ನ ಬ್ರಹ್ಮದೇವರಿಗೆ ದೇವರು ಮಾಡಬೇಕಾ? ಪಾಶ್ಚಾತ್ಯರು ಪಾಶ್ಚಾತ್ಯರನ್ನು ಬಿಟ್ಬಿಡಿ. ನಮ್ ಸನಾತನ ಧರ್ಮವನ್ನ ಪ್ರವರ್ತನ ಮಾಡುವ ನಿತ್ಯ ಸಂಧ್ಯಾದಿ ಕರ್ಮಗಳನ್ನು ಮಾಡಿ ಅಗ್ನಿಹೋತ್ರಾದಿಗಳನ್ನು ಮಾಡತಕ್ಕಂತಹ ಭಾಷ್ಯಕಾರರು ಇದನ್ನ ಯಾಕೆ ಗಮನ ಕೊಡ್ಲಿಲ್ಲ? ಯಾರು ಅಂದಿನ ಭೀಷ್ಮಾಚಾರ್ಯರು, ಅಂದಿನ ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಕರ್ಣನಂತಹ ಸೂರ್ಯಾವತಾರ ಎಲ್ಲ ದೇವತೆಗಳು ವೇದಿಜೆ ಆಗಿರುವಂತಹ ದ್ರೌಪದಿ ದೇವಿಯನ್ನ ಧಿಕ್ಕರಿಸಿ ಬಿಟ್ರು. ಅವಳ ಅವಮಾನ ಮಾಡ್ತಾ ಇದ್ರೆ ಯಾರೂ ರಕ್ಷಣೆಗೆ ಬರಲಿಲ್ಲ, ಯಾರೂ ಬರಲಿಲ್ಲ. ಅದೇ ಸ್ಥಿತಿ ಕಲಿಯುಗದಲ್ಲಿ ವೇದಕ್ಕೆ ಬಂದದ್ದಲ್ಲ. ವೇದಿಜಾಮಿ ಭರದಾಗ್ರಹ ಸಸ್ವಯಂ ಶುಚಿತತೆಂ ಖಲು ದೃಷ್ಟ ಪುಷ್ಟಬುದ್ಧಿ ರಕರೋತ್ಕರುಣಾಬ್ಧಿ ದುಷ್ಟಬುದ್ಧಿ ಇತ್ಯಾದಿಯಾಗಿ ನಮ್ಮ ಮಧ್ವ ವಿಜಯದಲ್ಲಿ 6ನೇ ಸರ್ಗದಲ್ಲಿ ಕೇಳುತ್ತೇವೆ. ಹಾಗೆ ಒಬ್ಬರು ವೇದದ ಪ್ರಾಮಾಣಿಕವಾದ ಅರ್ಥವನ್ನ ಹೀಗೆ ಅಂತ ಹೇಳ್ತೇನೆ ಅಂತನ್ನುವುದಕ್ಕಾಗಿ ಬರಲಿಲ್ಲ. ಅದಕ್ಕೆ ಹೇಳಿದೆ, ಮತ್ತೊಮ್ಮೆ ನಾನು ಹೇಳ್ತೇನೆ, ಬ್ರಹ್ಮದೇವರನ್ನ ಆರಂಭ ಮಾಡಿಕೊಂಡು ಯಾವ ದೇವತೆಗಳ ಬಗ್ಗೆ ಈ ಮಾತಲ್ಲ, ಯಾವ ಋಷಿಗಳ ಬಗ್ಗೆ ನಾನು ಮಾತನ್ನು ಹೇಳ್ತಾ ಇಲ್ಲ. ಆದರೆ ಅದರ ಉತ್ತರವರ್ತಿಯಾಗಿರುವಂತಹ ಏನು ಇತಿಹಾಸದ ಕಾಲದಲ್ಲಿ ನಿರುಕ್ತ ಆಚಾರ್ಯರು, ಅವರ ಹೆಸರನ್ನು ಉಲ್ಲೇಖ ಮಾಡಿ ಅವರಿಗೆ ಅಗೌರವವನ್ನು ಮಾಡುವ ಉದ್ದೇಶ ನನಗಿಲ್ಲ. ಆದರೆ ವೇದವ್ಯಾಸ ದೇವರ ಶ್ರೀಮದಾಚಾರ್ಯರ ದೃಷ್ಟಿಯಲ್ಲಿ ಅವರು ಹೇಳಿದ್ದು ಅನೇಕ ವಿಷಯಗಳು, ಎಲ್ಲ ಅಲ್ಲ, ಅನೇಕ ವಿಷಯಗಳು ತಪ್ಪು. ಯಾಸ್ಕರು ಹೇಳುವಂತಹದ್ದು. ಹೀಗೆ ಇವರೆಲ್ಲರೂ ಕೂಡ ಮೀಮಾಂಸಕರಾಗಲಿ, ಸಾಂಖ್ಯರಾಗಲಿ, ಯೋಗರಾಗಲಿ, ಪತಂಜಲಿಯಾಗಲಿ, ಯಾಸ್ಕರಾಗಲಿ, ಇನ್ನನೇಕ ವಾದಿಗಳು ಹೇಳುವಂತಹದ್ದು ಭಗವಂತನ ಅಭಿಮುಖ. ಗಾಡ್ ಆಗಿ ಯಾರೂ ವೇದವನ್ನ ಮಾಡಿ, ವೇದ ಏನ್ ಹೇಳುತ್ತೆ? ಕರ್ಮವನ್ನು ಹೇಳುತ್ತದೆ. ಆ ಕರ್ಮಗಳ ಜೊತೆಗೆ ಏನ್ ಹೇಳುತ್ತದೆ? ಉಲೂಖಲ ದುಷೋಧಗಳನ್ನ ಹೇಳುತ್ತದೆ. ಏನು ಉಲೂಖಲ ಏನ್ ಹೇಳೋದು, ಏನು ಆ ಶಕುಂತ ಪಕ್ಷಿಯನ್ನು ವರ್ಣನೆ ಮಾಡೋದು, ಇದೆಲ್ಲ ಎಷ್ಟು ಹಾಸ್ಯಾಸ್ಪದ. ಇದು ಅನಾದಿ ನಿಧನಾನಿತ್ಯ ಭಾಗವತ್ ಸ್ವಯಂಭವ ಅಂತ ವೇದ ಅನಾದಿ ಅಂತ ಹೇಳ್ತೇವೆ. ಇಷ್ಟು ಕಾಮನ್ ಸೆನ್ಸ್ ಬರಲಿಲ್ವೇ ಇವರಿಗೆ? ಕಾಳಿದಾಸ ಬರೆದಂತಹ ಮಾತುಗಳಿಗೆ ನಾವು ಎಷ್ಟು ಉತ್ತಮವಾದ ರಸದ ಅರ್ಥವನ್ನ ಹೇಳ್ತೇವೆ, ಎಂಥ ವ್ಯಂಗ್ಯಾರ್ಥವನ್ನ ನಾವು ಹೇಳ್ತೇವೆ. ಅದಕ್ಕಾಗಿ ಧ್ವನ್ಯಾಲೋಕವಿದೆ, ರಸಗಂಗಾಧರವಿದೆ, ಕಾವ್ಯ ಪ್ರಕಾಶವಿದೆ, ಸಾಹಿತ್ಯ ದರ್ಪಣವಿದೆ, ವ್ಯಕ್ತಿ ವಿವೇಕವಿದೆ, 100 ಗ್ರಂಥಕಾರರಿದ್ದಾರೆ. ಅವರೆಲ್ಲರೂ ಅಷ್ಟು ಸಾಹಿತ್ಯವನ್ನ ಅಷ್ಟು ಪುಷ್ಟವಾಗಿ ವ್ಯಾಖ್ಯಾನ ಮಾಡುವುದು ಸಾಧ್ಯವಾಗುವುದಾದರೆ ವೇದ ಪರಮಾತ್ಮನ ಮುಖದಿಂದ ತೇನೇ ಬ್ರಹ್ಮ ಹೃದಯ ಆದಿಕವಯೇ, ಅನಾದಿ ಕಾಲದಿಂದ ಪ್ರವರ್ತಿತವಾದ ಸಾಕ್ಷಾತ್ ನಾರಾಯಣನಿಂದ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತಿ ಶುಶ್ರುಮ. ಇಂಥ ವೇದವನ್ನೇ ತಿರಸ್ಕಾರ ಮಾಡುವ ಒಂದರ್ಥದಲ್ಲಿ ಪೂರ್ಣ ಮೆಟ್ಟಿ ಅದನ್ನು ಹಾಳುಗೆಡಿಸುವಂತಹ ಕೆಲಸವನ್ನು ಮಾಡಿದವರು ಈ ಎಲ್ಲ ಇತಿಹಾಸದಲ್ಲಿ ಇವತ್ತಿನ ಲೆಕ್ಕದಲ್ಲಿ ಇತಿಹಾಸದ ಕಾಲದಲ್ಲಿ, ಇತಿಹಾಸವನ್ನು ಮೀರಿದ ಹಿಂದಿನ ಕಾಲದಲ್ಲ, ಋಷಿ ದೇವತೆಗಳ ವಿಷಯದಲ್ಲಿ ನಾನು ಮಾತಾಡ್ತಾ ಇಲ್ಲ. 3ನೇ ಬಾರಿ ಹೇಳ್ತಾ ಇದ್ದೇನೆ ನಾನು. ಇವರೆಲ್ಲರೂ ಮಾಡುವಂತಹ ಅಪಚಾರ ಒಂದಲ್ಲ ಎರಡಲ್ಲ, 100 ತರಹದ ಅಪಚಾರವನ್ನ ಮಾಡಾಕಿದ್ದಾರೆ. ಇದನ್ನೆಲ್ಲ ಸರಿಪಡಿಸುವ ಕಾರ್ಯವನ್ನು ಮಾಡಿದ ಅಂದೇ ಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಗ್ರೇಟೆಸ್ಟ್ ರಿಬೆಲಿಯನ್. ಮೊದಲೇ ಮಾತು ಹೇಳಬೇಕು ಅಂತಂದ್ರೆ ಅರ್ಥಾತ್ ಮೇಲೆ ತೋರುವ ಏನು ಅರ್ಥಗಳಿವೆಯೋ ಆ ಅರ್ಥವನ್ನೆಲ್ಲ ತ್ಯಜಿಸಿ ಎಂದು ಧೈರ್ಯವಾಗಿ ವೇದದ ಅಪಾರ್ಥಗಳಿಗೆ ವಿರುದ್ಧವಾಗಿ ಯುದ್ಧವನ್ನು ಸಾರಿದ ಮಹಾನುಭಾವ ಅಂತಂದ್ರೆ ಭಗವಾನ್ ವೇದವ್ಯಾಸ ದೇವರು, ಭಗವಾನ್ ಶ್ರೀಕೃಷ್ಣ ಪರಮಾತ್ಮ. ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದೋ ನಿರ್ತಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮಮಾನ್.
ತ್ರೈಗುಣ್ಯ ವಿಷಯ ವೇದಾಹ, ತ್ರೈಗುಣ್ಯ ವಿಷಯಕವಾಗಿ ವೇದ. ಹೌದು, ತ್ರೈಗುಣ್ಯ ವಿಷಯಕವಾಗಿದೆ ಅಂತೇಳಿ ನಿಂದೆ ಮಾಡಿದ್ದಾರೆ ಪರಮಾತ್ಮ. ಆದ್ರಿಂದ ವೇದಗಳು ಅಪ್ರಮಾಣ ಅಂತ ನೋಡ. ಯಾವ ಮುಖದಿಂದ ಅಂತೀರಿ? ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ವೇದ ವಿದೇವ ಚಾಹಂ ಅಂತ ಹೇಳುವ ಕೃಷ್ಣ ಪರಮಾತ್ಮ ಈ ವೇದಗಳೆಲ್ಲವೂ ಮತ್ತೆ ತ್ರೈಗುಣ್ಯ ವಿಷಯಕ ಅಂತ ಹೇಳಿ ಅದನ್ನು ಮುದ್ರಿಸಲು ಸಾಧ್ಯವಾ? ನಾನ್ ಸೆನ್ಸ್. ದೇವರಿಗೆ ತಲೆ ಕಟ್ಟಿತ್ತ? ಯಾವ ಕೃಷ್ಣ ಪರಮಾತ್ಮ ಸರ್ವೈಹಿ ವೇದೈಹಿ, ಸರ್ವೈರೇವ ಚ ಅಂದ್ರೆ ಏವ, ವೇದೈಶ್ಚ ಸರ್ವೈರಹಮೇವ ವೇದ್ಯ. ಇದನ್ನೆಲ್ಲ ಬೇಕಾದಷ್ಟು ಪ್ರಮಾಣಗಳು ಇನ್ನೂ ಹೆಚ್ಚಿವೆ. ಅಷ್ಟೆಲ್ಲ ನಾನು ಕೇವಲ ಪ್ರಸಿದ್ಧವಾದದ್ದು ತಮ್ಮೆಲ್ಲರ ಕಿವಿಗೆ ಬಿದ್ದ ಮಾತುಗಳಿಂದ ನಾನು ಹೇಳ್ತಾ ಇದ್ದೇನಷ್ಟೇ. ಇಂಥ ಅಪಾರವಾದ ವೇದರಾಶಿ, ಅನಂತಾವೈ ವೇದ, ಅಂತ ವೇದವನ್ನ ಅದೆಲ್ಲವೂ ಕೇವಲ ಕರ್ಮ, ರಿಚುವಲಿಸ್ಟಿಕ್, ಕೇವಲ ಕರ್ಮವನ್ನು ಹೇಳುತ್ತೆ. ಸ್ವರ್ಗಕ್ಕೆ ಹೋಗೋದು, ಅಪ್ಸರೆಯರ ಜೊತೆಗೆ ಕೂಡೋದು, ಈ ಇಸ್ಲಾಂ ಧರ್ಮವಾಯಿದು ಜನ್ನತ್ತಿಗೆ ಹೋಗೋದಕ್ಕೆ. ಹಾಗಾಗಿ ಕೇವಲ ಭೋಗವನ್ನ ಕಲಿಸುವಂತಹ ವೇದವಲ್ಲ. ಭೋಗದಲ್ಲಿ ಆಸಕ್ತಿಯನ್ನು ಇಲ್ಲಿ ಬೆಳೆಸುವ ಪ್ರಸಕ್ತಿಯೇ ಇಲ್ಲ. ಭೋಗವನ್ನು ಹೇಳ್ತಾ ಇಲ್ಲ. ಪ್ರಧಾನವಾಗಿ ಅದಕ್ಕಾಗೇನೆ ಭಾಗವತದ ವಾಕ್ಯಗಳಲ್ಲಿ ಈ ಮಾತುಗಳು ಬರ್ತವೆ. ಭಗವದ್ಗೀತೆಯಲ್ಲಂತೂ ದೊಡ್ಡದಾದಂತಹ ವಾರ್ ಅಗೇನ್ಸ್ಟ್ ದ ವೇದ ಅಂತಂದ್ರೆ ವೇದದ ಆಪಾತದ ಪ್ರತೀತವಾದ ಅರ್ಥಗಳನ್ನೆಲ್ಲ ತಪ್ಪು ತಿಳಿದಿದ್ದೀರಿ ಅಂತ ಹೇಳಿ ಸ್ವರ್ಗ ಕಾಮೋ ಯಜೇತ ಅಂತನ್ನುವ ವಾಕ್ಯವನ್ನು ತಿದ್ದಿ, ಅದರ ಅರ್ಥವನ್ನು ತಿದ್ದಿಕೊಟ್ಟು ನಮಗೆ ಪರಮಾತ್ಮ ಬೋಧಿಸಿದ್ದಾನೆ. ಇಂಥ ಅದ್ಭುತವಾದಂಥದ್ದು. ರೋಚನಾರ್ಥಂ ಫಲಶ್ರುತಿ ಅಂತಂತಾರೆ. ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಅಂತ ಪರಮಾತ್ಮ ಸಕಾಮ ಕರ್ಮಗಳನ್ನು ನಿಂದೆ ಮಾಡ್ತಾನೆ. ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಕೊನೆಯ ಫಲವನ್ನ, ಕ್ಲೈಮ್ಯಾಕ್ಸ್ ಅನ್ನ, ಆಂಟಿ ಕ್ಲೈಮ್ಯಾಕ್ಸ್ ಅನ್ನ ಪರಮಾತ್ಮ ತೋರಿಸ್ತಾನೆ. ಇಷ್ಟೆಲ್ಲ ನಾವು ವಿಚಾರವನ್ನ ಮಾಡ್ತಾ ಇರುವಾಗ ಭಗವಂತನ ಭಾಕ್ತಮ್ಮ ಅನಾತ್ಮವಿತ್ವ ತಥಾ ಹಿ ದರ್ಶಯತಿ ಅಂತ ಸೂತ್ರಕಾರರು ಹೇಳ್ತಾರೆ. ಶೇಷತ್ವಾತ್ ಪುರುಷಾರ್ಥವಾದ ಇತ್ಯಾದಿ ಮಾತುಗಳನ್ನ ಹೇಳಿಯೂ ಮತ್ತೆ ಅಧಿಕಂತು ಮಾದರಾಯಣ ಹೇತು ವ್ಯಪದೇಶಾತ್ ಅಂತಂತಾರೆ. ಏನು ಒಂದೇ ಎರಡೇ ಮೂರೇ ಬ್ರಹ್ಮಸೂತ್ರಗಳು ಹಾಗೆ, ಕೃಷ್ಣನ ಉಪದೇಶವೂ ಹಾಗೆ, ವೇದವ್ಯಾಸ ದೇವರ 106 ಗ್ರಂಥಗಳಲ್ಲೂ ಹಾಗೆ. ಇಷ್ಟೆಲ್ಲ ಮಾಡುವುದು ಸ್ವಯಂ ವೇದದಲ್ಲಿ ಇಷ್ಟಾಪೂರ್ತಂ ಮನ್ಯಮಾನಾಹ ವರಿಷ್ಠಂ ನಾಣ್ಯಶ್ರೇಯೋ ವೇದಯಂತೆ ಪ್ರಮೋಢ ಎಂಬುದಾಗಿ ಕೇವಲ ಯಜ್ಞಯಾಗಗಳು, ಅವುಗಳಿಂದ ಸಕಾಮವಾದ ಕರ್ಮ, ಅವುಗಳಿಂದ ಕೇವಲ ಭೋಗವನ್ನು ಮಾಡುವುದು ಎಂದು ಹೇಳುವಂತಹ ವಾದವನ್ನು ಸ್ವಯಂ ವೇದವೇ ನಿಷೇಧಿಸುವಂತಹ ಮಾತಿದೆ. ನಕರ್ಮಣ ನ ಪ್ರಜಯಾಧನೇನ ಅಂತಂತದೆ. ಇವೆಲ್ಲವನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ನೋಡಿದಾಗ ವೇದದ ಗತಿಯೇ ಬೇರೆ ಕಡೆಗೆ ಇದೆ. ಆ ಮಾತನ್ನ ಆಚಾರ್ಯರು ಸ್ಪಷ್ಟವಾದ ಪ್ರಮಾಣದಿಂದ ಹೇಳಿದರು. ಅದುಃಖ ವಿತರತ್ ಸರ್ವಂ ಜೀವ ಏವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿಲೇಶ ಪ್ರವರ್ತತೆ. ಹಾಗಾದ್ರೆ ವೇದಗಳಿಗೆ ಪರ್ಪಸ್ ಇಲ್ಲ, ಉದ್ದೇಶವಿಲ್ಲ. ಏನೋ ಯಾರ್ಯಾರಿಗೋ ಏನೇನೋ ಮನಸ್ಸಿಗೆ ಬಂತು. ವಿಲಿಯಂ ಜೋನ್ಸ್ ಹಿಡಿದು ಇವತ್ತಿನ ಓಲ್ಡನ್ಬರ್ಗ್ ಅನ್ನು ಹಿಡಿದು ಬೇರೆ ಬೇರೆ ತರಹದ ವಾದಿಗಳನ್ನ, ವೇದದ ಇಂಡಾಲಜಿಸ್ಟ್ ಅಂತ ತಮ್ಮನ್ನು ತಾವು ಹೇಳಿಕೊಂಡ ವ್ಯಕ್ತಿಗಳನ್ನ ಹಿಡಿದು ಅನೇಕ ತರಹದ ಮಾತುಗಳು ಏನಿದೆ ಆ ಎಲ್ಲ ಮಾತುಗಳು ಕೂಡ ಕೇವಲ ಹಾಸ್ಯಾಸ್ಪದವಾದ ಮಾತುಗಳು. ಅವೆಲ್ಲವೂ ಅನಭಿಜ್ಞರ, ಏನೂ ಗೊತ್ತಿಲ್ಲದಂತಹ, ಕದಾಚಿತ್ ಹೊಸಬರಿಗೆ ಗೊತ್ತಿಲ್ಲ, ಜೊತೆಗೆ ಅವರಿಗೆ ಒಂದು ಸೇಡು. ನಮ್ಮ ದೇಶದಲ್ಲಿ ಆಗದಿದ್ದಂತಹ ಇಂತಹ ಜ್ಞಾನದ ಬೌದ್ಧಿಕ ಉನ್ನತಿ ಈ ಸಣ್ಣ ದೇಶದಲ್ಲಿ ಹೇಗಾಯಿತು? ಬೌದ್ಧಿಕ ಉನ್ನತಿಯ ಮನಾಪಲಿ ಕೇವಲ ನಮ್ಮಲ್ಲಿ ಎಂದು ಹಠಮಾರಿತನದಿಂದ ನಂಬಿದಂತಹ
ಮೆಕಾಲೆ ಇತ್ಯಾದಿಗಳ ಏನೊಂದು ಒಂದು ಪಕ್ಷವಿದೆ, ಆ ಪಕ್ಷವನ್ನು ನಾವು ಸರಿಯಾಗಿ ಉತ್ತರವನ್ನು ಕೊಡದಿದ್ದರೆ ಘೋರ ಅಪಾಯ ನಿಶ್ಚಿತ. ಅದಕ್ಕಾಗಿ ಹೇಳಿದೆ, ವೇದದಲ್ಲಿ ಇದರ ನಿಷೇಧವಿದೆ, ವೇದದಲ್ಲಿ ಏನನ್ನ ಪುರಸ್ಕಾರ ಮಾಡಿದ್ದಾರೆ ಅಂತ ಅನ್ನೋದನ್ನು ಹೇಳಿದೆ. ವೇದವ್ಯಾಸ ದೇವರು ಸೂತ್ರದಲ್ಲಿ ಹೇಳಿದ ಮಾತು, ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಮಾತ್ರವಲ್ಲದೆ ಉದ್ಧವನಿಗೆ ಉಪದೇಶ ಮಾಡುವ ಏಕಾದಶ ಸ್ಕಂಧದಲ್ಲಿ ಮಾಂ ವಿಧತ್ತೆ ಇತ್ಯಾದಿಯಾಗಿ ಹೇಳಿದ ಮಾತು, ಈ ಎಲ್ಲ ಮಾತುಗಳನ್ನು ಕೇಳಿ ಅದನ್ನ ಪರಂಪರೆಯಾಗಿಟ್ಟುಕೊಂಡು ಬಂದ ಶೌನಕಾದಿಗಳು ಹೇಳುವಂತಹ ವೇದಾಕ್ಷರಾಣಿ ಯಾವಂತಿ ಅಂತನ್ನುವಂತಹ ಮಾತು, ಈ ಎಲ್ಲ ಮಾತುಗಳನ್ನ ನಾವು ಕಾಠಕೋಪನಿಷತ್ತಿನಲ್ಲಿ ಬರುವಂತಹ ಸರ್ವೇ ವೇದ ಯತ್ಪದಮಾಮನಂತಿ ತಮಂಸಿಯ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ ಓಂ ಇತ್ಯೇತತ ಅಂತನ್ನುವುದು ಓಂಕಾರೇಣೈವ ಸರ್ವವಾಕ್ ಸಂತೃಣ್ಣ ಅನ್ನುವಂತಹ ಮಾತು. ಇದೆಲ್ಲವನ್ನೂ ಶೇಖರಿಸಿ ಕ್ರೋಢೀಕರಿಸಿ ನಾವು ಅರ್ಥವನ್ನು ಮಾಡಿಕೊಂಡಾಗ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳುವಂತಹ ಸಿದ್ಧಾಂತ ಸಕಲ ವೇದಗಳ ಪ್ರತಿ ಅಕ್ಷರವೂ ಭಗವಂತನನ್ನು ಪ್ರತಿಪಾದನೆ ಮಾಡುತ್ತದೆ ಅಂತನ್ನುವ ಸಿದ್ಧಾಂತ ಅತ್ಯಂತ ಅಕಟ್ಯವಾದ ಸಿದ್ಧಾಂತ ಅಂತ ನಾವು ಅತ್ಯಂತ ಭರವಸೆಯಿಂದ, ಕೇವಲ ನಂಬಿಕೆಯಿಂದಲ್ಲ, ಪೂರ್ಣವಾಗಿ ಇಂಟೆಲೆಕ್ಚುವಲಿ ರ್ಯಾಷನಲಿ ನಾವು ಹೊರಗಲ್ಲಿಗೆ ಹಚ್ಚಿ ನಾವು ತಿಳಿದುಕೊಂಡಾಗಲೂ ನಮಗೆ ಅರ್ಥವಾಗುವಂತಹ ಪರಮ ಸಿದ್ಧಾಂತ ಎಂದು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಮನಸ್ಸು ಮಾಡಬೇಕು. ಹಿಂದೂಗಳು ಅಷ್ಟೇ, ನಮ್ಮ ವೈಷ್ಣವರು ಅಷ್ಟೇ, ಮಾಧ್ವರು ಅಷ್ಟೇ, ನಾವು ನಮ್ಮನ್ನು ನಾವು ನಮ್ಮವರು ಶ್ರೀಮದಾಚಾರ್ಯರು ದೊಡ್ಡವರು ಅಂತನ್ನುವುದಕ್ಕೆ ಸಂಕೋಚ, ಟೀಕಾಕೃತ್ಪಾದರು ದೊಡ್ಡವರು ಅಂತನ್ನುವುದಕ್ಕೆ ಸಂಕೋಚ, ವ್ಯಾಸರಾಜರು, ವಾದರಾಜರು, ರಘುತ್ತಮರು, ರಾಘವೇಂದ್ರರು, ಯಾದವಾರ್ಯರು ದೊಡ್ಡವರು ಅಂತ ಹೇಳುವುದಕ್ಕೆ ಸಂಕೋಚ. ಬೇರೆಯವರು ಯಾರಾದರೂ ಆದ್ರೆ ಅವರು ಎಂಥ ಮಹಾನುಭಾವರು, ಯಾರು ಬೇರೆಯವರು ಮಹಾನುಭಾವರು ಹೌದೋ ಅಲ್ವೋ ಅಂತನ್ನೋ ವಿಷಯ ಪಕ್ಕಕ್ಕಿರಲಿ, ನಮ್ಮವರು ಮಹಾನುಭಾವರು ಹೌದೋ ಅಲ್ವೋ ಇಂಟೆಲೆಕ್ಚುವಲಿ. ತಪಸ್ಸು, ಜ್ಞಾನ, ಯಾವ ತಪಸ್ಸು, ವೈರಾಗ್ಯ, ಶಾಪಾನುಗ್ರಹ, ಸಾಮರ್ಥ್ಯ ಅದು ಲೆಕ್ಕವೇ ಇಲ್ಲ. ಕೇವಲ ಬುದ್ಧಿವಂತಿಕೆಯಲ್ಲಿ, ಕೇವಲ ಶುದ್ಧ ಜ್ಞಾನದ ಪರಂಪರೆಯಲ್ಲಿ. ಹಾಗಾಗಿ ಶ್ರೀಮದಾಚಾರ್ಯರು ಹೇಳುವಂತಹ ಈ ಸಿದ್ಧಾಂತವನ್ನು, ಹಾಗಾಗಿ ವೇದಗಳು ಪ್ರವೃತ್ತವಾದದ್ದು ಯಾಕೆ? ನಾನು ಮೊನ್ನೆ ಒಂದು ಮಾತನ್ನ ಸಣ್ಣ ಒಂದು ಮಾತಿನಲ್ಲಿ ಹೇಳಿದ್ದೇನೆ, ವೇದಗಳು ಕಾನ್ಸ್ಟಿಟ್ಯೂಷನ್, ವೇದಗಳು ಸಂವಿಧಾನ, ಕಾನೂನುಗಳನ್ನೆಲ್ಲವನ್ನೂ ತಿಳಿಸಿಕೊಡುವ, ಏನು ಧರ್ಮ ಏನು ಅಧರ್ಮ, ಯಾವುದು ನೀತಿ ಯಾವುದು ನೀತಿ ಅಲ್ಲ, ಯಾವುದು ಮಾಡಬೇಕು ಪರಿಪಾಲಿಸಬೇಕು, ಯಾವುದು ಪರಿಪಾಲಿಸಬಾರದು ಎಂದು ಹೇಳತಕ್ಕಂತಹ ಒಂದು ಅಮೋಘವಾದ ವಾಂಗ್ಮಯ. ಹೇಗೆ ವೇದವೋ ಹಾಗೆ ಅದೇ ವೇದ ಕೇವಲ ಸಾಧ್ಯ ಸಾಧನಗಳನ್ನ, ಕಾರ್ಯಕಾರಣಗಳನ್ನ, ಫಲ ಮತ್ತು ಅದರ ಸಾಧನಗಳನ್ನಷ್ಟೇ ಹೇಳದೆ ಸ್ವಯಂ ಭಗವಂತನ ಮಹಾಮಹಿಮೆಯನ್ನ ವಿಲಕ್ಷಣವಾಗಿ ಪ್ರತಿಪಾದಿಸ್ತದೆ. ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತತೆ. ಸಮಗ್ರವಾಗಿರುವಂತಹ ವೇದ ವಾಂಗ್ಮಯ ಭಗವಂತನ ಅಪಾರವಾಗಿರುವಂತಹ ಮಹಿಮೆಯನ್ನ ಕೊಂಡಾಡ್ತಾ ವಿಲಕ್ಷಣವಾದ ರೀತಿಯ ಟೀಕಾಕೃತ್ಪಾದರು ಅದರ ದಾರಿಯನ್ನು ತೋರಿಸಿದ್ದಾರೆ. ಟೀಕಾಕೃತ್ಪಾದರು ದಾರಿಯನ್ನು ತೋರಿಸಿದ್ದಾರೆ. ಏಕಮೇವಾದ್ವಿತೀಯಂ ಅಂತ ಹೇಳಿದಾರಲ್ಲ, ದೇವರು ಒಬ್ಬನೇ ಇದ್ದಾನೆ ಅಂತ ಹೇಳಿದ್ದಾರೆ, ಇನ್ಯಾರೂ ಇಲ್ಲ ಅಂತಂದಿದ್ದಾರೆ ಅಂತ ಪ್ರಶ್ನೆಯನ್ನು ಮಾಡಿದ್ರೆ ಟೀಕಾಕೃತ್ಪಾದರು ನಗುತ್ತಾರೆ. ಪರಮಾತ್ಮನಿಗೆ ಸಮಾನರಾದವರು ಯಾರಿಲ್ಲ ಅಂತ ಹೇಳಬೇಕಾಗಿದೆ. ಯಾಕೆ? ಪರಮಾತ್ಮನನ್ನೇ ಆರಾಧಿಸಿ. ತಮೇವ ಏಕಂ ಜಾನಥ ಆತ್ಮಾನಂ ಮನ್ಯಾವಾಚೋ ವಿಮುಂಚಥ ಅಮೃತಸ್ಯ ಏಷ ಸೇತು. ಮೋಕ್ಷ ಸಾಧನಾದನು ಪರಮಾತ್ಮ. ಆ ಭಗವಂತನನ್ನು ಮೆಚ್ಚಿಸಿರಿ, ಆ ಭಗವಂತನನ್ನು ತಿಳಿಯಿರಿ. ಅದಕ್ಕಾಗಿ ಭಗವಂತನ ಜ್ಞಾನವನ್ನು ಮಾಡಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ, ಪರಮಾತ್ಮನನ್ನೇ ಕೊಂಡಾಡುವ ಉದ್ದೇಶದಿಂದ ಪರಮಾತ್ಮನನ್ನು ಕೊಂಡಾಡ್ತಾ ಇದ್ದಾರೆ. ಈ ಮಾತನ್ನು ತಿಳಿಸಬೇಕಾದರೆ ಏನಾಗಬೇಕು? ಇದು ಕಾಜು, ಇದು ವಜ್ರ ಅಂತ ತಿಳಿಸ್ಬೇಕು, ಇದು ಹಿತ್ತಾಳೆ, ಇದು ಬಂಗಾರ ಅಂತ ತಿಳಿಸ್ಬೇಕು.
ಇದು ಅನಾದಿ ನಿತ್ಯ, ಇದು ಅಶಾಶ್ವತ, ಕ್ಷಣಿಕ, ಕ್ಷಣಭಂಗುರ ಅಂತ ಹೇಳಬೇಕು. ಕ್ಷಣಭಂಗುರಕ್ಕೆ ಒಂದು ದೃಷ್ಟಾಂತವನ್ನು ಕೊಡಬೇಕು. ಏನು ದೃಷ್ಟಾಂತ? ಏನು ದೃಷ್ಟಾಂತ? ಏನೂ ಪ್ರಯೋಜನವಿಲ್ಲದ, ತಾತ್ಕಾಲಿಕವಾಗಿ ಮಾತ್ರ ಸುಖವನ್ನು ಕೊಡತಕ್ಕಂತಹ ಯಾವ ಕನಸೋ ಆ ಕನಸನ್ನು ದೃಷ್ಟಾಂತವಾಗಿ ಕೊಟ್ಟರು. ಆ ಕನಸನ್ನು ದೃಷ್ಟಾಂತವಾಗಿ ಕೊಟ್ರೆ ಅಂದಿನ ಆಚಾರ್ಯರುಗಳನ್ನ ಹಿಡಿದುಕೊಂಡು ಇಂದಿನ ರಜನೀಶನವರೆಗೆ ಎಲ್ಲರೂ ಕೂಡ ತಪ್ಪು ತಿಳಿದಿದ್ದೆವು. ಅಂದ್ರೆ ದ ಹೋಲ್ ವರ್ಲ್ಡ್ ಇಸ್ ಡ್ರೀಮ್ ಲ್ಯಾಂಡ್. ಅರೆ, ಇದು ಜಗತ್ತು ಸ್ವಪ್ನ ಯಾಕಾಗತ್ರಿ? ಬೇಕಾದಷ್ಟು ಮಾತುಗಳನ್ನು ಹೇಳಬೇಕಾಗಿದೆ. ಹೇಳುವ ತಾತ್ಪರ್ಯ ಸರ್ವಥ ಅಂದ್ರೆ ವೇದಗಳ ಏಕಮೇವಾದ್ವಿತೀಯಂ ಅಂತ ಹೇಳಿದ್ದು ಇಡೀ ಜಗತ್ತು ಸುಳ್ಳು ಅಂತ ಹೇಳುವುದಕ್ಕೆ ಹೇಳಲಿಲ್ಲ, ಸುಳ್ಳು ಅಂತನ್ನುವುದಕ್ಕೆ ಹೇಳಲಿಲ್ಲ. ಏಕಮೇವ ಅದ್ವಿತೀಯ ಅಂತ ಒಬ್ಬ ರಾಜನನ್ನ ಕೊಂಡಾಡ್ತಾರೆ, ಏಕಮೇವ ಅದ್ವಿತೀಯ ಅಂತ ಒಬ್ಬ ವಿದ್ವಾಂಸನನ್ನು ಹೊಗಳುತ್ತಾರೆ, ಏಕಮೇವ ಅದ್ವಿತೀಯ ಅಂತ ಸೇನಾಪತಿಯನ್ನು ಹೊಗಳುತ್ತಾರೆ, ಶ್ರೀಮಂತನನ್ನು ಹೊಗಳುತ್ತಾರೆ. ಅದರ ಅರ್ಥ ಏನು? ಬೇರೆಯವರು ಸತ್ಯರಲ್ಲ ಅಂತ ಅರ್ಥವಲ್ಲ, ಬೇರೆಯವರು ಇವನಿಗೆ ಸಮಾನರಲ್ಲ ಅಂತ ಅರ್ಥ. ವೇದಗಳನ್ನ ಪರಮಾತ್ಮ ಹಾಗೂ ವೇದಗಳು ಪರಮಾತ್ಮ ಅನೇಕ ರೂಪಗಳಿಂದ, ಮುಖ್ಯವಾಗಿ ನಮಗೀಗ ಹೆಚ್ಚು ಉಪಲಬ್ಧವಾಗುವುದು ಒಂದು ವೇದವ್ಯಾಸ ರೂಪದಿಂದ, ಇನ್ನೊಂದು ಕೃಷ್ಣ ರೂಪದಿಂದ. ಉಳಿದ ರೂಪಗಳಿಂದ ಮಾಡಿದ ಉಪದೇಶಗಳೆಲ್ಲ ಬಹಳ ಈ ಪುರಾಣಗಳಲ್ಲಿ, ವೇದವ್ಯಾಸ ದೇವರು ಕೊಟ್ಟ ಪುರಾಣಗಳಲ್ಲಿ ಎಷ್ಟು ಬರುತ್ತೋ ಬರುತ್ತೆ. ಅದನ್ನು ಬಿಟ್ಟರೆ ಸ್ವಂತವಾಗಿ ನೇರವಾಗಿ ಆ ಗ್ರಂಥಗಳನ್ನು ಓದುವ ಭಾಗ್ಯ ನಮಗಿಲ್ಲ. ಹೇಳಿ, ಕೃಷ್ಣ ಪರಮಾತ್ಮ ಹೇಳುವಂತಹ ಒಂದು ಮಾತಿನ, ಬೇರೆ ಬೇರೆ ಮಾತುಗಳಿವೆ, ಅವುಗಳಲ್ಲಿ ಒಂದು ಮಾತಿನ ಅರ್ಥವನ್ನ ತಿಳಿದುಕೊಂಡು ವೇದದ ಹೃದಯ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ. ಯಾಕೆಂದ್ರೆ ಪರಮಾತ್ಮ ಹೇಳಿದಂತಹ ಮಾತು ಇತ್ಯಸ್ಯಾಹ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ. ಆ ವೇದದ ಹೃತ್ತಿನಲ್ಲಿ ಅಯ ಇರುವವನು, ವೇದವೇ ತನ್ನ ಹೊಟ್ಟೆಯಲ್ಲಿ ತನ್ನ ಹೃದಯದಲ್ಲಿ ಹೊತ್ತದ್ದು ದೇವರನ್ನ ಬಿಟ್ಟು ಇನ್ಯಾರನ್ನೂ ಹೊತ್ತಿಲ್ಲ, ಯಾರನ್ನೂ ಕೊಂಡಾಡುತ್ತಿಲ್ಲ. ಹಾಗಾಗಿ ಆ ವೇದ ಏನು ಹೇಳ್ತಾ ಇದೆ ಅಂದ್ರೆ ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪ್ಯೋ ಅಪೋಹ್ಯ ಇತ್ಯಹಂ ಇತ್ಯಸ್ಯಾಹ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ. ಒಂದು 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 ಅರ್ಧ ಶ್ಲೋಕದಲ್ಲಿ ಪರಮಾತ್ಮ ಅನಂತ ವೇದಗಳ ಸ್ವರೂಪದ ಅಭಿಪ್ರಾಯದ ನಿರ್ಣಯವನ್ನ ಮಾಡಿಬಿಟ್ಟ. ಇದು ಭಗವಂತನ, ವೇದವ್ಯಾಸ ದೇವರೇ ಕೃಷ್ಣ, ಕೃಷ್ಣನೇ ವೇದವ್ಯಾಸ ದೇವರು ಅಂತನ್ಲಿಕ್ಕೆ ಈ ಒಂದು ಸೂತ್ರ ಸಾಕು. ಮಾಂ ವಿಧತ್ತೆ ಭಿಧತ್ತೆ ಮಾಂ ವಿಕಲ್ಪೋಪೋಹ್ಯ ಇತ್ಯಹಂ. ಮುಗಿದೋಯ್ತು. ವೇದಗಳಲ್ಲಿ ಇರುವಂತಹ ವಾಂಗ್ಮಯ 4 ವಿಧವಾದದ್ದು. ಸಂಧ್ಯಾವಂದನೆ ಮಾಡು, ಪೂಜೆಯನ್ನು ಮಾಡು, ಶ್ರಾದ್ದವನ್ನು ಮಾಡು, ಸ್ನಾನವನ್ನು ಮಾಡು, 2 ಹೊತ್ತು ಭೋಜನವನ್ನು ಮಾಡು, ದೇವರನ್ನು ಆರಾಧಿಸು, ವೇದದ ಅಧ್ಯಯನವನ್ನು ಮಾಡು, ಜ್ಞಾನವನ್ನು ಮಾಡಿಕೋ ಎಂದಾಗಿ ವಿಧಿಗಳಿವೆ. ಹೇಗೋ ಹಾಗೆ ಅನೇಕ ಕರ್ಮದ ವಿಧಿಗಳಿವೆ. ಅಶ್ವಮೇಧ ಯಾಗ ಮಾಡು, ರಾಜಸೂಯವನ್ನು ಮಾಡು, ಅಗ್ನಿಹೋತ್ರವನ್ನು ಮಾಡು, ಆ ಯಾಗ ಈ ಯಾಗ, ಆ ಹೋಮ ಈ ಹೋಮ ಎಂಬುದಾಗಿ 100 ಕರ್ಮಗಳನ್ನ ವಿಧಾನ ಮಾಡುವ ವೇದವಾಕ್ಯಗಳಿವೆ. ಆ ಎಲ್ಲ ವೇದವಾಕ್ಯಗಳು ಕೂಡ ಒಂದು ಪದ ಸಮನ್ವಯದಿಂದ ಜ್ಯೋತಿರುಪಕ್ರಮಾತ್ತು ತಥಾಖ್ಯದೀಯತೆ ಏಕೆ ಜಾತಮೋತಂ ಹರೌ ನಿತ್ಯಂ ಜ್ಯೋತಿಷ್ಯ ಪ್ರಾಣರೂಪತಃ ಇತ್ಯಾದಿ ಸೂತ್ರ ಅನುವ್ಯಾಖ್ಯಾನಗಳಲ್ಲಿ ಹೇಳಿದ ಕ್ರಮದಿಂದ ಒಂದು ವಿಶಿಷ್ಟವಾದ ಅರ್ಥ ಇದ್ದೇ ಇದೆ. ಅದು ಸದ್ಯಕ್ಕೆ ನಾನೇನು ಹೇಳೋದಿಲ್ಲ. ಆದರೆ ಅದನ್ನು ಬಿಟ್ಟು ವಿಧಿವಾಕ್ಯಗಳೇನಿವೆಯಲ್ಲ, ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ, ಅಶ್ವಮೇಧ ಯಾಗವನ್ನು ಮಾಡು ಅಂತನ್ನುವುದಾಗಿ ವಿಧಿ ಇದೆ ಅಂತ ನೀವು, ರಾಜಸೂಯ ಯಾಗವನ್ನು ಮಾಡುವಂತ ವಿಧಿ ಸರಿ. ಈ ವಿಧಿವಾಕ್ಯವೇನಿದೆಯಲ್ಲ, ಈ ವಿಧಿವಾಕ್ಯದ ಮರ್ಮವೇನು ಎಂದರೆ ಭಗವಂತನನ್ನು ಉದ್ದೇಶಿಸಿ ನೀನೀ ಕರ್ಮವನ್ನು ಮಾಡು ಎನ್ನುವುದೇ
ಆ ವಿಧಿವಾಕ್ಯದ ಅರ್ಥ. ಮಾಂ ವಿಧತ್ತೆ, ಮಾಂ ವಿಧತ್ತೆ ಅಂದ್ರೆ ಮಾಂ ಉದ್ದೇಶ್ಯ ವಿಧತ್ತೆ, ಪರಮಾತ್ಮನನ್ನು ಉದ್ದೇಶಿಸಿ ವಿಧಾನ ಮಾಡು. ಇದರ ಸ್ವಲ್ಪ ವಿವರವನ್ನ ನಾವೀಗ ತಿಳಿಯೋಣ. ಈಗ ಗೀತೆ ಭಾಗವತ ಎರಡನ್ನೂ ಸೇರಿಸಿಕೊಂಡು ಒಟ್ಟಾರೆ ವೇದವ್ಯಾಸದೇವರ ಕೃಷ್ಣನ ಸಿದ್ಧಾಂತವನ್ನು ತಿಳಿಯಬೇಕು. ನಾವು ಏನು ಕರ್ಮವನ್ನು ಮಾಡ್ತೇವೆ, ಮತ್ತೆ ಇಲ್ಲಿ ಅನೇಕ ಸಮಸ್ಯೆಗಳು ಹೇಳ್ತವೆ. ಕರ್ಮವನ್ನು ಮಾಡಿದ್ದರಿಂದಲೇನೆ ನಮಗೆ ಫಲ ಬರೋದಾ, ಅಥವಾ ಕರ್ಮದಿಂದ ಸಂತೋಷಗೊಂಡ ದೇವರು ನಮಗೆ ಫಲವನ್ನು ಕೊಡುವುದಾ? ದೇವರು ಫಲವನ್ನು ಕೊಡುವುದು ಅಂತನ್ನುವುದಾಗಿ ವೇದಾಂತಿಗಳು ಹೇಳುವ ಮಾತು. ಮೀಮಾಂಸಕರು ದೇವರಲ್ಲ, ಕರ್ಮಗಳೇ ಫಲವನ್ನು ಕೊಡ್ತವೆ. ನಾವು ಮಾಡಿದ ಪುಣ್ಯ, ನಾವು ಮಾಡಿದ ಪಾಪ ಆಟೋಮ್ಯಾಟಿಕಲಿ ನಮಗೆ ಕರ್ಮವನ್ನು ಕೊಡ್ತದೆ. ನೋ ಹ್ಯೂಮನ್ ಇಂಟರ್ವೆನ್ಷನ್. ಹ್ಯೂಮನ್ ಇನ್ ದ ಸೆನ್ಸ್ ನೋ ಸೆನ್ಷಂಟ್ ಬೀಯಿಂಗ್ ವುಡ್ ಇಂಟರ್ವೀನ್. ಯಾವ ಚೇತನನೂ ಈ ಮಧ್ಯದಲ್ಲಿ ಬರುವುದಿಲ್ಲ. ನಾನು ಮಾಡಿದ್ದು ಪುಣ್ಯ, ಪುಣ್ಯಕ್ಕೆ ಪುಣ್ಯ. ನ್ಯೂಟನ್ಸ್ ಥಿಯರಿ, ಆಕ್ಷನ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ರಿಯಾಕ್ಷನ್ ಅಷ್ಟೇ. ಹಾಗೆ ಅಂತ ಅನ್ನುವವರು ಮೀಮಾಂಸಕರು. ಅಲ್ಲ, ಫಲಂ ಅತಃ ಉಪಪತ್ತೇ ಎಂದಾಗಿ ಹೇಳುವಂತಹದ್ದು ಪೂರ್ವಂತು ಬಾದರಾಯಣೋ ಹೇತು ವ್ಯಪದೇಶಾದಿ ಇತ್ಯಾದಿ ಸೂತ್ರಗಳಿಂದ ನಿರ್ಣಯವಾಗಿರುವಂತಹದ್ದು ಬಹಳ ದೊಡ್ಡ ವಿಷಯ ಹೇಳಿ. ಆದರೆ ಈ ಮಾತನ್ನ ಎಲ್ಲ ದೇವರನ್ನು ಒಪ್ಪುವಂತಹ ಎಲ್ಲ ವಾದಿಗಳು ಹೇಳುವಂತವರೇ ಸಾಮಾನ್ಯವಾಗಿ, ಸ್ಥೂಲವಾಗಿ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಇತ್ಯಾದಿ ಹೇಳಿ. ಕರ್ಮ ಹಾಗಾದ್ರೆ ಯಾರು ಫಲವನ್ನು ಕೊಡುವವರು? ದೇವರು. ದೇವರು ಫಲವನ್ನು ಕೊಡ್ತಾನೆ ಅಂತಂದ ಮೇಲೆ ಆ ದೇವರು ಫಲವನ್ನು ಕೊಡುವುದಕ್ಕೆ ಏನಾಗಬೇಕೀಗ ಅಂದರೆ ಆ ಕರ್ಮ ಎನ್ನುವುದು, ಈಗ ನಾನು ಜಪ ಮಾಡಿದ್ರೆ ಯಾರಿಗೇನಾಗೋದಿದೆ? ಯಾರಿಗೇನಾಗೋದಿದೆ? ನಾನು ಯಾರಿಗೂ ಉಪಕಾರವನ್ನು ಮಾಡಿದ್ರೆ, ಹಣವನ್ನು ಕೊಟ್ರೆ, ಕಾಸು ಕೊಟ್ರೆ ಅವರು ಸಂತೋಷ ಪಟ್ಟಾರು. ದೇವರಿಗೆ ಯಾಕೆ ಸಂತೋಷವಾಗಬೇಕು? ಹೀಗೆ ಯಾವ ಭಗವಂತ ನಮಗೆ ಫಲವನ್ನು ಕೊಡುವವನೋ ಆ ಭಗವಂತನಿಗೆ ಸಂತೋಷವಾಗುವುದಕ್ಕೆ ಸಾಧ್ಯವಿಲ್ಲ. ಅವನು ಸಂತೋಷ ಪಡದೆ, ಅವನಿಗೆ ಸಂತೋಷವೂ ಇಲ್ಲ, ದುಃಖವೂ ಇಲ್ಲ, ಸಿಟ್ಟು ಇಲ್ಲ, ದ್ವೇಷವಿಲ್ಲ, ಆದರೂ ಸುಖ ದುಃಖಗಳನ್ನು ಕೊಡ್ತಾನೆ ಅಂತನ್ನೋದು ರೂಲ್ಡ್ ಔಟ್, ಎಂದಿಗೂ ಸಾಧ್ಯವಿಲ್ಲ. ಹಾಗಾಗಿ ವೇದಶಾಸ್ತ್ರಗಳಲ್ಲಿ ಹೇಳಿದಂತಹ ಅತಿ ಮಹತ್ವದ ಮಾತು ಇದನ್ನ ಲೆನಿನ್ ತನ್ನ ಒಂದು ಆರ್ಟಿಕಲ್ಲಿನಲ್ಲಿ ಇದರ ಖಂಡನೆಯನ್ನು ಮಾಡ್ತಾನೆ. ನಾನು ಮತ್ತೊಮ್ಮೆ ಒಂದು ಯಾವುದಾದ್ರೂ ಸಂಜೆ ಆ ಉಪನ್ಯಾಸವನ್ನು ಮಾಡ್ತೇನೆ. ಈಗ ಹೆಚ್ಚು ನಾನು ಅದರ ಉಲ್ಲೇಖವನ್ನು ಮಾಡಿದ್ದು ಮಾತ್ರ. ಲೆನಿನ್ ತನ್ನ ಅನೇಕ ಆರ್ಟಿಕಲ್ಗಳು, ಪತ್ರಗಳಿವೆ, ಅವುಗಳಲ್ಲಿ ಒಂದು ಕಡೆಗೆ ದೇವರನ್ನೇ ಸಂತೋಷಗೊಳಿಸುವುದು ಎನ್ನುವಂತಹದ್ದೇನು ಧರ್ಮದ ಕಾನ್ಸೆಪ್ಟ್ ಇದೆ, ಇದು ಕೇವಲ ಪಾಖಂಡಿಗಳ ಕಾನ್ಸೆಪ್ಟ್ ಇದು ಅಂತ ಹೇಳುವಂತಹ ಮಾತು ತಪ್ಪದು. ಯಾಕೆ ಅಂತನ್ನುವುದಕ್ಕೆ ಯುಕ್ತಿಯನ್ನ ಶ್ರೀಮದಾಚಾರ್ಯ ಹೇಳುವ ಮಾತನ್ನ ಹೇಳ್ತೇನೆ, ಅವರದನ್ನ ಖಂಡನೆ ಆಮೇಲೆ ಮಾಡೋಣ. ಶ್ರೀಮದಾಚಾರ್ಯ ಹೇಳ್ತಾರೆ, ವೇದಗಳು ಹೇಳುವಂತಹ ಮಾತು, ವೇದಗಳಲ್ಲಿ ಕರ್ಮವನ್ನು ಹೇಳಿದ್ದಾರೆ. ಆ ಕರ್ಮವನ್ನು ಮಾಡಿದ ಮಾತ್ರಕ್ಕೆ, ಯಾಕೆ ಅಂದ್ರೆ ದೇವರಿಲ್ಲ. ವೇದವನ್ನು ನಮ್ಮ ಭಾರತ ದೇಶದಲ್ಲಿ ಎಷ್ಟು ವಿಚಿತ್ರವಾಗಿರುವಂತಹ, ಇವತ್ತೆಲ್ಲ ನಾವು ಅನೇಕರು ಹೇಳಿಕೊಳ್ಳುವಂತೆ, ಹೊಗಳಿಕೊಳ್ಳುವಂತೆ, ನಮ್ಮಲ್ಲಿ ಎಲ್ಲದಕ್ಕೂ ಅಲಾವನ್ಸ್ ಕೊಟ್ಟಿದ್ದೇವೆ ಅಂತನ್ನುವಂತೆ ವೇದವನ್ನು ಪ್ರಮಾಣ ಅಂತ ಒಪ್ಪುವ ವಾದಿಗಳಿದ್ದಾರೆ, ಸಾಂಖ್ಯರು, ಮೀಮಾಂಸಕರು. ಆದರೆ ಅವರು ದೇವರನ್ನು ಒಪ್ಪುವುದಿಲ್ಲ. ಅವರು ದೇವರನ್ನು ಒಪ್ಪುವುದಿಲ್ಲ, ದೇವರನ್ನೂ ಒಪ್ಪುವುದಿಲ್ಲ, ವೇದವನ್ನು ಒಪ್ಪದೇ ಇದ್ದವರು ಬೌದ್ಧರು, ಜೈನರು. ಹೀಗೆ ಇಂತಹ ವಾದಿಗಳೆಲ್ಲ ಇದ್ದಾರೆ. ಹಾಗಾಗಿ ದೇವರನ್ನ ಒಪ್ಪದಿದ್ದ, ವೇದವನ್ನು ಒಪ್ಪಿದ ಮೀಮಾಂಸಕರ ಸ್ಟಾನ್ಸ್ ಏನು ಅಂದರೆ, ಅವರು ಹೇಳುವ ಸಿದ್ಧಾಂತ, ಮಾಡುವ ಕರ್ಮ, ಯಜ್ಞ ಮಾಡಿದೆ, ಆ ಯಜ್ಞ ಕರ್ಮವನ್ನು ಮಾಡಿದ ಮಾತ್ರಕ್ಕೆ ನನಗೆ ಫಲವಾಯಿತು, ತಪಸ್ಸು ಮಾಡಿದ ಮಾತ್ರಕ್ಕೆ ಫಲವಾಯಿತು, ದಾನ ಕೊಟ್ಟ ಮಾತ್ರಕ್ಕೆ ಫಲವಾಯಿತು, ಇಲ್ಲಿ ಯಾವ ದೇವರು ಬೇಕಾಗಿಲ್ಲ, ದೇವರಿಂದ ಏನೂ ಆಗಬೇಕಾಗಿಲ್ಲ, ದೇವರು ಬೇಡವೇ ಬೇಡ.
ಎಂದು ಹೇಳುವಂಥವರು ಮೀಮಾಂಸಕರು. ಅದಕ್ಕೆ ಶಾಸ್ತ್ರಕಾರರು ನಮ್ಮ ಶ್ರೀಮದಾಚಾರ್ಯರು ಸೂತ್ರಗಳ ಅಭಿಪ್ರಾಯವನ್ನು ವ್ಯಾಖ್ಯಾನವನ್ನು ಮಾಡುವಾಗ ಭಗವಂತ ಫಲವನ್ನು ಕೊಡ್ತಾನಪ್ಪ, ಭಗವಂತ ಫಲವನ್ನು ಕೊಡುವವನೇ ಹೊರತು ಸರ್ವಥಾ ಕರ್ಮವು ಕೇವಲ ಫಲವನ್ನು ಕೊಡುವುದು ಸಾಧ್ಯವಿಲ್ಲ. ಉದಾಹರಣೆಗೆ ವ್ಯವಹಾರದಲ್ಲಿ ನಾವು ನೋಡಿಕೊಳ್ಳೋಣ. ಒಬ್ಬ ವ್ಯಕ್ತಿ 100 ಜನರ ಖೂನಿ ಮಾಡಿದ, ಯಾರಿಗೂ ಗೊತ್ತಾಗಲಿಲ್ಲ. ಸ್ಟ್ರೇಂಜ್ ಕಿಲ್ಲರ್, ಯಾರೂ ಗೊತ್ತಾಗಲಿಲ್ಲ. ಅವನು ತಪ್ಪಿಸಿಕೊಂಡ ಅಂದ್ರೆ ಒಟ್ಟಿಗೆ ತಪ್ಪಿಸಿಕೊಂಡ, ಯಾರಿಗೂ ಕೈಗೆ ಸಿಗಲಿಲ್ಲ. ಇಟ್ಕೊಳ್ಳಿ, ಅವನಿಗೇನು ಫಲವಾಗಬೇಕಾಗಿದೆ? ಯಾರು ದಂಡ ಕೊಡ್ತಾರೆ? ಯಾರು ದಂಡ ಇಲ್ಲ. ನ್ಯೂಟನ್ ಲಾ ಕೆಲಸ ಮಾಡಿತಾ ಇಲ್ಲಿ? ಅನೇಕರು ಹೇಳ್ತಿರ್ತಾರೆ, ಅದಕ್ಕೆ ಹೇಳ್ತೇನೆ, ಸೀರಿಯಸ್ ಥಿಂಕರ್ಸ್ ಯಾರು ಹೇಳೋದಿಲ್ಲ ಅದನ್ನ. ಹಾಗಾಗಿ ಕರ್ಮ ಮಾಡಿದ ಮಾತ್ರಕ್ಕೆ ಫಲ ಬರುವುದಿಲ್ಲ. ನಾನು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತೇನೆ, ಕೆಲಸ ಮಾಡುವಾಗ ಫ್ಯಾಕ್ಟರಿಯ ಲಕ್ಷಾಂತರ ರೂಪಾಯಿಯನ್ನು ಉಳಿಸಿದೆ, ಸೇವ್ ಮಾಡಿದೆ. ಏನೋ ಒಂದು ತಪ್ಪಾಗಿ ಅನರ್ಥವಾಗ್ತಿತ್ತು, ಅದಾಗದಿದ್ದಂತೆ ನಾನು ಸೇವ್ ಮಾಡಿದೆ, ಭಾರಿ ಪ್ರೊಡಕ್ಷನ್ ಮಾಡಿಕೊಟ್ಟೆ. ಯಾರು ನನಗೇನು ಸಿಗತ್ತೆ? ಏನ್ ಸಿಗತ್ತೆ ನನಗೆ? ಏನೂ ಸಿಗುವುದಿಲ್ಲ. ಹಾಗಾದ್ರೆ ಯಾವಾಗ ಸಿಗತ್ತೆ? ನಾನು ಮಾಡಿದಂತಹ ಆ ಸೇವಿಂಗ್ಸ್ ಏನಿದೆಯಲ್ಲ, ಕಾಸ್ಟ್ ಕಟಿಂಗ್ ಏನಿದೆ, ನನ್ನ ಬಿಸ್ನೆಸ್ ಹೆಚ್ಚು ಬೆಳೆಸಿದ್ದೇನೆ, ಹೆಚ್ಚು ಲಾಭವಾಗುವಂತೆ ಮಾಡಿದೆ, 100-200 ಕೋಟಿ ಟರ್ನ್ ಓವರ್ ಇದ್ದದ್ದು ಸಾವಿರಾರು ಕೋಟಿ ಟರ್ನ್ ಓವರ್ ಆಗುವಂತೆ ನಾನು ಮಾಡಿದೆನಲ್ಲ, ಆ ಮಾಡಿದ್ದಕ್ಕೆ ಯಜಮಾನ, ಓನರ್ ಅಥವಾ ಡೈರೆಕ್ಟರ್ಸ್, MD ಅವರು ಸಂತುಷ್ಟರಾದರು. ಓಹ್, ಬ್ಯೂಟಿಫುಲ್, ಎಕ್ಸಲೆಂಟ್, ನಮ್ಮ ಪರ್ಫಾರ್ಮೆನ್ಸ್ ಬಹಳ ಉತ್ತಮವಾಗಿದೆ ಅಂತ ಹೇಳಿ ಆಗ ಕದಾಚಿತ ತಮ್ಮ ಜಾಗವನ್ನೇ ಅವನಿಗೆ ಬಿಟ್ಟು ಕೊಡ್ತಾರೆ. ಅಲ್ಲಿವರೆಗೂ ಫಲವನ್ನು ಕೊಡಬಹುದು. ಯಾರಿಗೂ ಗೊತ್ತಾಗದೆ ಅವನು ಎಷ್ಟೇ ಸೇವ್ ಮಾಡಿದ್ರೇನು, ಏನಾದ್ರೇನು, ಏನು ಲಾಭ, ಯಾವ ವ್ಯಕ್ತಿ ಅಂತ ಗೊತ್ತಾಗಲಿಲ್ಲ, ಏನಿಲ್ಲ. ಯಾರಿಗೆ ಫಲ ಸಿಗೋದಿದೆ? ಕೂಲಿ ಮಾಡಿದವ, ಪಾಪ ಮಾಡಿದವ, ಕೆಟ್ಟ ಕೆಲಸ ಮಾಡಿದವ ಯಾರು ಅಂತ ಗೊತ್ತಾಗಲಿಲ್ಲ, ಕೊನೆವರೆಗೂ ಗೊತ್ತಾಗಲಿಲ್ಲ. ಯಾರಿಗೆ ಫಲ ಸಿಗೋದಿದೆ? ಏನೂ ಫಲ ಸಿಗುವುದಿಲ್ಲ, ಯಾರಿಗೂ ಸಿಗೋದಿಲ್ಲ. ಹಾಗಾದ್ರೆ ಸೂತ್ರಕಾರರು ಹೇಳುವಂತಹ ಮಾತು ಪರಮಾತ್ಮ ಸ್ವತಂತ್ರ. ಆ ಸ್ವತಂತ್ರನಾದ ಭಗವಂತ, ಆ ನರಸಿಂಹರೂಪಿಯಾದಂತಹ ಭಗವಂತ ಅವನೇ ಫಲವನ್ನು ಕೊಡುವವ, ರಾಮದೇವರೇ ಫಲವನ್ನು ಕೊಡುವವರು. ಹಾಗಾಗಿ ಆ ಭಗವಂತ ಫಲವನ್ನು ಕೊಡ್ತಾನೆ ಅಂತನ್ನುವಂತಹ ತತ್ವವೇನಿದೆ, ಇದು ಪೂರ್ವಂತು ಬಾದರಾಯಣೋ ಹೇತು ವ್ಯಪದೇಶಾತ್ ಫಲಂ ಅತಃ ಉಪಪತ್ತೇಹೇ. ಲೋಕ ವಿಲಕ್ಷಣನಾದ, ಅನಂತ ಗುಣಪೂರ್ಣನಾದ, ದೋಷದೂರನಾದ ಯಾವ ಭಗವಂತನೋ ಆ ಭಗವಂತ ಫಲವನ್ನು ಕೊಡ್ತಾನೆ. ಆದ್ದರಿಂದ ಕೇವಲ ಪುಣ್ಯ ಪಾಪಗಳಿಂದ ಫಲ ಬರುವುದಿಲ್ಲ, ಎಂದೂ ಯಾರಿಗೂ ಫಲ ಬಂದಿಲ್ಲ. ಸೊಸೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದರೂ ಕೂಡ ಅತ್ತೆ ಮಾವನಿಗೆ ಗೊತ್ತಾಗಲಿಲ್ಲ, ಗಂಡನಿಗೂ ಗೊತ್ತಾಗಲಿಲ್ಲ. ಯಾರು ಫಲ ಕೊಡ್ತಾರೆ ಅವರಿಗೆ? ಜನರಿಗೆ ಗೊತ್ತಾಗಬೇಕು, ಅಂದಾಗ ಜನರು ಅದನ್ನು ಅಪ್ರಿಶಿಯೇಟ್ ಮಾಡ್ತಾರೆ. ಹಾಗಾದ್ರೆ ಚೇತನ ಬೇಕು, ಫಲವನ್ನು ಕೊಡುವುದಕ್ಕೆ ಕರ್ಮ ಕಾರಣವಲ್ಲ, ಚೇತನ ಬೇಕು. ಆ ಚೇತನನಿಗೆ ಜ್ಞಾನವಿದೆ, ಅಪ್ರಿಶಿಯೇಟ್ ಮಾಡ್ತಾನೆ, ಇಚ್ಛೆ ಇದೆ, ರಿವಾರ್ಡ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾನೆ, ಕೊಡ್ತಾನೆ. ಜ್ಞಾನ ಇಚ್ಛಾ ಪ್ರಯತ್ನಗಳು. ಈ ಜ್ಞಾನ ಇಚ್ಛಾ ಪ್ರಯತ್ನಗಳು ಕರ್ಮಗಳಿವೆಯಾ? ಇಲ್ಲ. ಹಾಗಾದ್ರಲ್ಲ ದೇವತೆಗಳೆಲ್ಲ ಇದಾರಲ್ಲ, ಆ ದೇವತೆಗಳೆಲ್ಲ ಕೊಡಬಹುದು, ಆ ದೇವತೆಗಳೆಲ್ಲರೂ ಕೊಡಬಹುದು, ನಿಜವಾಗಿ ಇಲ್ಲ ಅಂತಿಲ್ಲ, ಅದು ಸಾಧ್ಯತೆ ಇದೆ. ಯಾಕೆ ಅಂದ್ರೆ ಅವರಿಗೆ ಜ್ಞಾನ ಇಚ್ಛಾ ಪ್ರಯತ್ನವಿದೆ, ಮಹಾಶಕ್ತಿ ಇದೆ, ಅದ್ಭುತವಾದ ಶಕ್ತಿ ಇದೆ. ಆದರೆ ಆ ದೇವತೆಗಳ ಹಣೆ ಬರಹ ನೋಡಿ, ಒಂದೊಂದು ಕಡೆಗೂ ಅವರ ಹಣೆ ಬರಹ ನೋಡ್ತಾ ಹೋಗಿ, ಭಾಗವತವೋ, ಮಹಾಭಾರತವೋ, ರಾಮಾಯಣವೋ, ಪುರಾಣಗಳು ಎಲ್ಲ ಕಡೆಗೆ ನೋಡಿ, ಅವರು ಯಾರೂ ಫೂಲ್ ಪ್ರೂಫ್ ಆಗಿಲ್ಲ. ಎಲ್ಲರೂ ರಾವಣಾದಿಗಳು, ಹಿರಣ್ಯಕಶಿಪು, ಇಂಥ ಎಲ್ಲ ದೈತ್ಯರಿಗೆ ಪಕ್ಕಾಗಿ ಅವರ ವಿರೋಧವನ್ನು ಮಾಡಿದಾಗ ಅವರಿಗೆ ಬಹಳ ಬಹಳ ಕಷ್ಟವಾಗಿದೆ. ಕೆಲವು ದೇವತೆಗಳಂತೂ ಪಲಾಯನ ಮಾಡಿದರು. ಟೀಕೆ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಈ ವಿಷಯವನ್ನ
ಬಹಳ ಸೂಕ್ಷ್ಮವಾಗಿ ವಿಂಗಡಣೆ ಮಾಡಿ ತಿಳಿಸ್ತಾರೆ. ಯಾರು ಯಾವ ರೀತಿಯಾಗಿ ಪಲಾಯನ ಮಾಡಿದ್ರು, ಯಾರಲ್ಲ, ಇವೆಲ್ಲ ಮಾತುಗಳನ್ನ ಹೇಳ್ತಾರೆ. ಇರಲಿ. ಹಾಗಾಗಿ ಭಸ್ಮಾಸುರನಿಗೆ ವೃಕಾಸುರನಿಗೆ ವರವನ್ನು ಕೊಟ್ಟಾಗ ಅವನು ತಲೆ ಮೇಲೆ ಕೈ ಇಡುವುದಕ್ಕೆ ಬಂದಾಗ ರುದ್ರದೇವರನ್ನ ಬಚಾವು ಮಾಡಿದವನು ಪರಮಾತ್ಮ, ರಕ್ಷಣೆ ಮಾಡಿದವನು ಪರಮಾತ್ಮ ಬ್ರಹ್ಮಚಾರಿ ರೂಪದಿಂದ ಬಂದು ಅಂಥವರವರೆಗೂ ಕೂಡ ಈ ಸಮಸ್ಯೆಗಳಿದೆ. ಹಾಗಾಗಿ ಸ್ವತಂತ್ರನಾದವನೇ ಬರಬೇಕೇ ಹೊರತು ಸ್ವತಂತ್ರನಾಗದಿದ್ದಂತಹ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನು ಬಂದು ಈ ಕಾರ್ಯವನ್ನು ಮಾಡ್ತಾನೆ ಅಂತನ್ನುವಂತಹದ್ದು ಸರ್ವಥಾ ಅಸಂಭಾವಿತ. ಹಾಗಾದ್ರೆ ಸ್ವತಂತ್ರನಾದವನೇ ಬೇಕು. ಆ ಸ್ವತಂತ್ರ ಯಾರು? ಸ್ವತಂತ್ರ ಯಾರು ಅಂತನ್ನುವುದನ್ನ ಉಪನಿಷತ್ತುಗಳು ಹೇಳಿವೆ, ಶಾಸ್ತ್ರಗಳು ಹೇಳಿವೆ, ಭಗವದ್ಗೀತೆಯಲ್ಲಿ ಹೇಳಿದೆ, ಮಹಾಭಾರತ ರಾಮಾಯಣಗಳಲ್ಲಿ ಅವನು ಸ್ವತಂತ್ರ. ಅಂತ ಸ್ವತಂತ್ರನಾದವನು ಶ್ರೀಮನ್ನಾರಾಯಣ ಒಬ್ಬನೇ, ಮತ್ತೊಬ್ಬರಲ್ಲ. ಎಷ್ಟರ ಮಟ್ಟಿಗೆ ವಿಚಿತ್ರವಾಗಿದೆ ಅಂದ್ರೆ ಒಂದು ಸಣ್ಣ ಮಾತು ಹೇಳ್ತೇನೆ. ಮೋಕ್ಷವನ್ನು ಕೊಡುವುದಕ್ಕೆ ಶಾಸ್ತ್ರ ಹೇಳುವ ಮಾತು, ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ. ರುದ್ರದೇವರು ಹೇಳುವ ಮಾತಿದು. ಅಹಂ ಭೋಗಪ್ರದೋ ವತ್ಸ, ನಿನಗೇನು ಸುಖ ಸಂತೋಷಗಳು ಬೇಕೋ ಈ ಜೀವನದಲ್ಲಿ ನಾನು ಕೊಟ್ಟೇನು, ಮೋಕ್ಷವನ್ನು ನಾನು ಕೊಡಲಾರೆ. ಮೋಕ್ಷವನ್ನು ಕೊಡುವವನು ಪರಮಾತ್ಮ. ಹೀಗಾಗಿ ಸ್ವತಂತ್ರನಾಗಿರುವ ಯಾವ ಭಗವಂತನಿದ್ದಾನೆ ಆ ಭಗವಂತನನ್ನು ಸಂತೋಷಗೊಳಿಸಬೇಕು ಅಂದ ಮೇಲೆ ಈ ಕರ್ಮಗಳೆಲ್ಲವೂ ಕೂಡ ಆಚಾರ್ಯರ ಸಿದ್ಧಾಂತ ಹೇಗೆ ನಾವು ಡಿಡ್ಯೂಸ್ ಮಾಡಬಹುದು ಅಂತನ್ನುವುದನ್ನು ತಿಳ್ಕೊಳ್ಳಿ. ಸ್ವತಂತ್ರನಾದ ಭಗವಂತ, ಅಚೇತನವಾದ ಕರ್ಮಗಳಿಂದ ಸಾಧ್ಯವಿಲ್ಲ, ಚೇತನರೇ ಬೇಕು. ಚೇತನರು ಮಾನವಾದಿಗಳಲ್ಲ, ದೇವತೆಗಳೂ ಅಲ್ಲ, ಕೇವಲ ಅವರು ಪರತಂತ್ರರು. ಹಾಗಾದರೆ ಸ್ವತಂತ್ರನಾದ ಪರಮಾತ್ಮನೇ ಕೊನೆಗೆ ಫಲವನ್ನು ಕೊಡಬಲ್ಲ. ಆ ಸ್ವತಂತ್ರವಾದ ಪರಮಾತ್ಮ ಬೇಕು ಅಂತಂದ ಮೇಲೆ ಒಬ್ಬ ಸೆನ್ಷಂಟ್ ಬೀಯಿಂಗಿನ ಇಂಟರ್ವೆನ್ಷನ್ ಇಲ್ಲದೆ ಫಲ ಸಿಗತ್ತೆ ಅಂತ ಯಾವ ಬಾಯಿಯಿಂದ ಹೇಳೋದು? ಆದ್ದರಿಂದ ಒಬ್ಬ ಚೇತನೋತ್ತಮನಾದ, ಸರ್ವೋತ್ತಮನಾದ, ಸರ್ವಜ್ಞನಾದ ಇವರೆಲ್ಲರೂ ಹುಟ್ಟಿ ಸಾಯುವವರು. ವಿಚಿತ್ರ ಏನು ಅಂದ್ರೆ ಬ್ರಹ್ಮದೇವರನ್ನ ಆರಂಭ ಮಾಡಿಕೊಂಡು ಎಲ್ಲರೂ ಹುಟ್ಟಿ ಸಾಯುವವರು. ಪ್ರಳಯ ಕಾಲದಲ್ಲಿ ಸಾಯ್ತಾರೆ, ಸೃಷ್ಟಿ ಕಾಲದಲ್ಲಿ ಹುಟ್ಟುತ್ತಾರೆ. ಸೃಷ್ಟಿ ಕಾಲದಲ್ಲಿ ಹುಟ್ಟಿ ಪ್ರಳಯದಲ್ಲಿ ಸಾಯುವ ಈ ಜೀವರಾಶಿಗಳಿಗೆ ಎಲ್ಲಿಯ ಸ್ವಾತಂತ್ರ್ಯ? ಅಜ್ಞಾನಂ ಪಾರತಂತ್ರಂಚ ಪ್ರಳಯೇ ಅಭಾವಯ ಚ ಅಶಕ್ತಿ ಶೋಧಿತ. ಹಾಗಾಗಿ ಪತ್ಯುರ ಅಸಾಮಂಜಸ್ಯಾದಿತ್ಯಾದಿ ಸೂತ್ರಗಳಲ್ಲಿ ಹೇಳಿದಂತಹ ಅಸಾಮಂಜಸ್ಯಗಳಿವೆ. ಅವರೆಲ್ಲ ಏನು ಸ್ವಾತಂತ್ರ್ಯ ಅವರಿಗೆ ಹೇಗೆ ಸಾಧ್ಯವಾಗತ್ತೆ? ರುದ್ರಸ್ಯತ್ವೇವ ಧನುರಾತ್ತಿ ಶಿರ ಉತ್ತಿದೇಶ, ತಲೆ ಸೀಳಿ ಹೋಯಿತು, ಕತ್ತರಿಸಿ ಹೋಯಿತು. ಇಂದ್ರ ಬಂಬ್ರಿ ರೂಪೇಣ ಬಂದು ಆ ಧನುಸ್ಸಿನ ಜ್ಯಾವನ್ನ ಕತ್ತರಿಸಿದಾಗ ಎಲ್ಲ ಇರಲಿ. ಹಾಗಾಗಿ ವಿಸ್ತಾರವಾದಂತಹ ಮಾತುಗಳು ಮತ್ತೆ ಹೇಳೋಣ, 50 ದಿನಗಳಿದೆಯಲ್ಲ. ಹಾಗಾಗಿ ಸರ್ವೋತ್ತಮನಾದ, ಸ್ವತಂತ್ರನಾದ, ಕೇವಲ ಸ್ವತಂತ್ರನಾದಂತಹ ಭಗವಂತ, ಆ ಭಗವಂತನೊಬ್ಬನೇ ಫಲವನ್ನು ಕೊಡುವವ, ಇನ್ಯಾರೂ ಫಲವನ್ನು ಕೊಡಲು ಸಾಧ್ಯವಿಲ್ಲ. ಹಾಗಾದ್ರೆ ಆ ಭಗವಂತ ಫಲವನ್ನು ಕೊಡ್ತಾನೆ ಅಂತಂದ ಮೇಲೆ ಭಗವಂತ, ಸ್ವತಂತ್ರನಾದ ಭಗವಂತ ಫಲವನ್ನು ಕೊಡುವುದು. ಯಾರಿಗೆ ಫಲವನ್ನು ಕೊಡ್ತಾರೆ ಅಂತಂದರೆ ಅವನಿಗೆ ಲಾಭವಾಗದಿದ್ದರೂ ಅವನಿಗೆ ಸಂತೋಷವಂತೂ ಆಗಲೇಬೇಕು. ನಾವೆಲ್ಲ ನನಗೆ ಲಾಭವಾಗದಿದ್ದರೆ ನಾನು ಫಲ ಕೊಡೋದಿಲ್ಲ, ನಿಮಗೆ ಲಾಭವಿಲ್ಲದಿದ್ದರೆ ನೀವು ಫಲವನ್ನು ಕೊಡೋದಿಲ್ಲ. ಆದರೆ ದೇವರು ಸ್ವಂತಕ್ಕೆ ಲಾಭವಲ್ಲದಿದ್ದರೂ ಕೂಡ ಭಗವಂತನಿಗೆ ಸಂತೋಷವಾಗುವುದಾದರೆ ಮಾತ್ರ ಫಲವನ್ನು ಕೊಡ್ತಾನೆ. ಪರಮಾತ್ಮನಿಗೆ ಸಂತೋಷವಾಗದಿದ್ದರೆ ಭಗವಂತ ಫಲವನ್ನು ಕೊಡುವುದಿಲ್ಲ. ಹಾಗಾದರೆ ಪರಮಾತ್ಮನನ್ನು ಸಂತೋಷಗೊಳಿಸುವುದು ಹೇಗೆ? ಸಿಂಪಲ್, ಬಹಳ ಮಹತ್ವದ ಮಾತು. ಬಹಳ ಅಂದ್ರೆ ನಮ್ಮ ವಾಲ್ಕೊಂಡ ನರಸಿಂಹಾಚಾರ್ಯರು ಅಂತಿದ್ರು, ಅವರು ಹೇಳ್ತಾ ಇದ್ರು, ನ್ಯಾಯಸುಧಾ ಎಂದರೆ, ನ್ಯಾಯ ಅಂದ್ರೆ ಲೌಕಿಕ ನ್ಯಾಯ, ಜಗತ್ತಿನಲ್ಲಿ ಅನುಭವಿಸುವ ಏನೇನು ನ್ಯಾಯಗಳು ಯುಕ್ತಿಗಳಿವೆಯೋ ಅವುಗಳೇ ಅಮೃತವಾಗಿ ಮಾಡಿ ಭಗವಂತನ ತತ್ವವನ್ನು ತಿಳಿಸಿಕೊಡುವುದಕ್ಕೆ ಸಾಧ್ಯ ಮಾಡಿದ್ದಾರೆ ಟೀಕಾಕೃತ್ಪಾದರು ಅಂತ ಹೇಳ್ತಿದ್ರು. ಹಾಗೆ
ಇದು ಲೌಕಿಕವಾದ ನ್ಯಾಯ. ಲೌಕಿಕ ನ್ಯಾಯ ಅಂದ್ರೆ ನಮ್ಮ ಟೀಕಾಕೃತವಾದ್ರೆ ಇದನ್ನು ನೂರಾರು ಮಾಡಿದ್ದಾರೆ, ಒಂದ್ ಕಡೆಗಲ್ಲ. ಅದರೊಳಗೆ ಇನ್ನೊಂದು ರೀತಿ ಸಂತೋಷಗೊಳಿಸುವಂತಹದ್ದು. ನಮ್ಮನ್ನ ಸಂತೋಷಗೊಳಿಸುವುದು ಯಾವಾಗ ಸಾಧ್ಯವಾಗತ್ತೆ ಅಂತ, ನಮ್ಮನ್ನು ಸಂತೋಷಗೊಳಿಸುವುದು ಯಾವಾಗ ಸಾಧ್ಯವಾಗತ್ತೆ ಅಂತ, ಆಗ ಭಗವಂತ ಪ್ರಸನ್ನನಾಗ್ತಾನೋ ಆಗ ಮಹಾ ವಿಜಯ ಪ್ರಾಪ್ತಿ. ಇದು ಭಗವಂತನ ಸಂಕಲ್ಪ. ಇದು ಅತಿ ಸಣ್ಣದಾದ ಒಂದು ಕುರು ಆಗಿದೆ. ಆ ಕುರು ಪರಿಹಾರವಾಗಬೇಕಾದ್ರೆ ದೇವರ ದಯೆ ಬೇಕು. ಹೀಗೆ ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರು ಇದನ್ನ ತುಂಬಾ ಎಷ್ಟು ವಿಸ್ತಾರವಾಗಿ, ಅಂದ್ರೆ ಇದರ ಅಪ್ಲಿಕೇಶನ್ ಅನ್ನ ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರು ಇಡೀ ಜಗತ್ತಿನ ಎಲ್ಲ ಕಾರ್ಯಗಳಿಗೆ ಮಾಡಿಕೊಟ್ಟಿದ್ದಾರೆ. ಇಡೀ ಜಗತ್ತಿನ ಎಲ್ಲ ಕಾರ್ಯಗಳಿಗೆ ಮಾಡಿಕೊಟ್ಟಿದ್ದಾರೆ. ಆ ಭಗವಂತ ಪರಮಾತ್ಮ ಆ ಭಗವಂತನ ಸಂತೋಷಗೊಳಿಸಬೇಕು. ಅದು ಇದೇನಿದು? ಪ್ರೀಣಯಾಮೋ ವಾಸುದೇವಂ, ಪ್ರೀಣಯಾಮೋ ವಾಸುದೇವಂ. ಭಗವಂತನನ್ನ ಸಂತೋಷಗೊಳಿಸಿದಾಗ ನಮಗೆ ಫಲವಾಗುವುದು. ಪರಮಾತ್ಮನನ್ನ ಸಂತೋಷಗೊಳಿಸಲಿಲ್ಲ, ಕರ್ಮವನ್ನ ಮಾಡಿದೆ ಏನ್ ಪ್ರಯೋಜನ? ಪರಮಾತ್ಮನಿಗೆ ಕೋಪ ತರಿಸಲಿಲ್ಲ, ಪಾಪವನ್ನ ಮಾಡಿದೆ ದುಃಖ ಹೇಗಾಗೋದು? ಸುಖ ದುಃಖಗಳು ಜೀವರಾಶಿಗಳಿಗೆ ಆಗೋದು ಕೇವಲ ಚೇತನರಿಂದ, ಸ್ವತಂತ್ರರಾದ ವ್ಯಕ್ತಿಗಳಿಂದ. ಜಡವಾದ ಕರ್ಮಗಳಿಂದ ಸಾಧ್ಯವಿಲ್ಲ. ಕೇವಲ ಹಾಗಾಗಿ ಸ್ವತಂತ್ರನಾದ ಭಗವಂತನನ್ನ ಸಂತೋಷಗೊಳಿಸುವುದಕ್ಕಾಗೇನೆ, ಅದಕ್ಕಾಗೇ ಕೃಷ್ಣ ಪರಮಾತ್ಮ ಹೇಳಿದ ಮಾಂ ವಿಧತ್ತೆ, ನನ್ನ ಉದ್ದೇಶಕವಾಗಿ ಕರ್ಮವನ್ನು ವಿಧಾನ ಮಾಡ್ತದೆ. ಹಾಗಾಗಿ ನನ್ನನ್ನು ಉದ್ದೇಶಿಸಿ ಕರ್ಮವನ್ನು ವಿಧಾನ ಮಾಡ್ತದೆ ಅಂದ್ರೆ ದೇವರನ್ನು ಉದ್ದೇಶಿಸಿ ಸಂಧ್ಯಾ ವಂದನೆ, ದೇವರನ್ನು ಉದ್ದೇಶಿಸಿ ಪೂಜೆ, ದೇವರನ್ನು ಉದ್ದೇಶಿಸಿ ಬ್ರಹ್ಮಯಜ್ಞ, ತರ್ಪಣ, ಶ್ರಾದ್ದ, ಕರ್ಮ, ದೇವರನ್ನು ಉದ್ದೇಶಿಸಿ ತೀರ್ಥಯಾತ್ರೆ, ಅಶ್ವಮೇಧ, ರಾಜಸೂಯ, ದೇವರನ್ನು ಉದ್ದೇಶಿಸಿ ಎಲ್ಲ ಸತ್ಕರ್ಮಗಳು. ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಚಮಗಾರ ಚರ್ಮಕಾರ ಅವನು ಚಪ್ಪಲಿಯನ್ನ ಹೊಲಿತಾನೆ. ಆ ಹೊಲಿಯುವ ಕೆಲಸ ವೇದಶಾಸ್ತ್ರಗಳಲ್ಲಿ ವಿಧಾನವಾಗಿದೆ. ಯಾಕೆ ವಿಧಾನವಾಗಿದೆ ಅಂತಂದ್ರೆ ಅದು ಭಗವಂತನ ಪ್ರೀತಿಗಾಗಿ ನಾನು ಮಾಡುತ್ತೇನೆ ಎಂದು ಸಂಕಲ್ಪ ಪೂರ್ವಕವಾಗಿ ಮಾಡಿ ಭಗವಂತನಿಗೆ ಅರ್ಪಿಸಬೇಕಾದದ್ದು. ಇದೇ ಭಗವದ್ಗೀತೆಯ ಪ್ರಧಾನ ಸಿದ್ಧಾಂತ. ಸ್ವವಿಹಿತ ಭೃತ್ಯ ಭಕ್ತ್ಯ ಭಗವದಾರಾಧನ ಮೇಲೆ. ಅದೇ ಮಾತನ್ನ ಇಲ್ಲಿ ಹೇಳ್ತಾ ಇದೆ, ಪ್ರೀಣಯಾಮೋ ವಾಸುದೇವಂ. ಮಧ್ಯದಲ್ಲಿ ಒಂದು ಪ್ರಶ್ನೆ ಆಗ ನಾನು ಮಾಡಿಕೊಂಡೆ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನ ಆಚಾರ್ಯರೇ ಮುಂದಿನ ಮಾತಿನಲ್ಲಿ ಹೇಳ್ತಾರೆ. ದೇವತೆಗಳು ಫಲವನ್ನು ಕೊಡುವುದು ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಆ ಎಲ್ಲಾ ದೇವತಾ ಮಂಡಲ ಏನಿದೆಯಲ್ಲ, ಆ ಮಂಡಲಕ್ಕೆ ಅಖಂಡವಾದಂತಹ ಮಂಡಲ ಅಂದ್ರೆ ಅಲಂಕಾರ ಅಂದ್ರೆ ಸರ್ವೋತ್ತಮವಾದ ಜ್ಯುವೆಲ್ ಇದ್ದಂತೆ ಇರುವವನು ಪರಮಾತ್ಮ. ಸಕಲ ದೇವತೆಗಳ ಗುಂಪಿಗೆ ರತ್ನದಂತೆ, ವಜ್ರದಂತೆ, ಪ್ರಕಾಶಮಾನನಾದ ಅಲಂಕಾರದಂತೆ ಇದ್ದವನು ಪರಮಾತ್ಮ, ಸರ್ವೋತ್ತಮನಾದ ಭಗವಂತ. ಹಾಗಾಗಿ ಆ ಭಗವಂತನನ್ನ ಸಂತೋಷಗೊಳಿಸಿದ ಮೇಲೆ ಇನ್ಯಾವ ದೇವತೆಗಳನ್ನು ಪ್ರತ್ಯೇಕವಾಗಿ ಸಂತೋಷಗೊಳಿಸುವ ಅಗತ್ಯವಿಲ್ಲ. ಅರ್ಥಾತ್ ತಿರಸ್ಕಾರ ಎಂಬ ಅರ್ಥದಲ್ಲ, ನಿಮಗೆಲ್ಲ ಗೊತ್ತಿದೆ. ಹೇಳುವ ಮಾತು ಯಥಾಸ್ತರೋ ಮೂಲ ನಿಷೇಚನೇನ. ದೊಡ್ಡದಾದ ವೃಕ್ಷ, ಆ ವೃಕ್ಷ ಹಚ್ಚು ಹಸಿರಾಗಿರಬೇಕು ಅಂತಂದ್ರೆ ಒಂದೊಂದು ಎಲೆಯನ್ನ ಆರಿಸಿ ಅದಕ್ಕೆ ನೀರು ಹಾಕೋದಲ್ಲ. ಒಂದೊಂದು ಕೊಂಬೆಗಳಿಗೆ, ರೆಂಬೆಗಳಿಗೆ, ಟೊಂಗೆಗಳಿಗೆ, ಶಾಖೆಗಳಿಗೆ ನೀರು ಹಾಕೋದಲ್ಲ. ಬೇರಿನಲ್ಲಿ ನೀರು ಹಾಕಿದರೆ ಎಲ್ಲದಕ್ಕೂ ಅದು ಸೇರ್ತದೆ. ಹಾಗೆ ಪರಮಾತ್ಮ ಊರ್ಧ್ವ ಮೂಲ ಅಂದ್ರೆ ಬೇರು, ಊರ್ಧ್ವ ಅಂದ್ರೆ ಪರಮಾತ್ಮ. ಊರ್ಧ್ವನಾದ ಸರ್ವೋತ್ತಮನಾದ ಭಗವಂತನೇ ಮೂಲನಾಗಿದ್ದಾನೆ, ಜಗತ್ತಿಗೆ ಕಾರಣನಾಗಿದ್ದಾನೆ. ಆದ್ದರಿಂದ ಸರ್ವ ಜಗತ್ತಿಗೆ ಕಾರಣನಾದ ಎಲ್ಲ ದೇವತೆಗಳಿಗೆ ಆಶ್ರಯನಾಗಿರುವಂತಹ ಆ ಭಗವಂತನನ್ನ ಸಂತೋಷಗೊಳಿಸಿದರೆ ಆ ಪರಮಾತ್ಮ ಸಂತುಷ್ಟನಾಗಿ
ಅವನ ಸಂತೋಷಗೊಳಿಸುವುದು ಯಾವಾಗ? ನಿಮಗೆ ಯಾವಾಗ ಸಂತೋಷ ಆಗತ್ತೆ ಹೇಳಿ? ನಿಮ್ಮ ಇಚ್ಛೆಯ ಪ್ರಕಾರ ಕೆಲಸವಾದರೆ. ನಿಮಗೆ ಬೇಕಾಗಿದೆ ಇಂಥ ಅಡಿಗೆ, ಹೋಳಿಗೆ ನಿಮಗೆ ಬೇಕಾಗಿದೆ. ಯಾರೋ ಏನೋ ಅಡಿಗೆ ಮಾಡಿಟ್ರೆ ನಿಮಗೆ ಸೇರೋದಿಲ್ಲ. ನಿಮಗೆ ಚಕ್ಕಲಿ ಬೇಕು, ಇನ್ನೇನೋ ಪದಾರ್ಥ ಮಾಡಿದ್ರೆ ನಿಮಗೆ ಸೇರೋದಿಲ್ಲ. ನಿಮಗೆ ಬೇಕಾದದ್ದನ್ನ ನಿಮ್ಮ ಸ್ಪೆಕ್ಸ್ ಏನಿವೆ, ನಿಮ್ಮ ಸ್ಪೆಸಿಫಿಕೇಶನ್ಸ್ ಏನಿವೆ, ಅದೇ ರೀತಿಯಲ್ಲಿ ಆಗಿಬಿಟ್ರೆ ನೀವು ಖುಷಿಯೋ ಖುಷಿ. ಹಾಗಾದ್ರೆ ನನ್ನ ಇಚ್ಛೆಗೆ, ನಮ್ಮ ಇಚ್ಛೆಗೆ ತಕ್ಕಂತೆ ಏನು ಕೆಲಸವಾದರೆ ಆಗ ನಮಗೆ ಸಂತೋಷ. ಹಾಗೆ ದೇವರಿಗೆ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡಿದರೆ ದೇವರಿಗೆ ಸಂತೋಷ. ದೇವರ ಇಚ್ಛೆ ನಮಗೆ ಹೇಗೆ ಗೊತ್ತಾಗೋದು? ಎಸ್, ಇದು ಮೂಲಭೂತವಾದ ಪ್ರಶ್ನೆ. ಇದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಒಂದು ಮಾತನ್ನ ಉತ್ತರವಾಗಿ, ಶಾಸ್ತ್ರದಲ್ಲಿ ಇದ್ದ ಉತ್ತರವನ್ನ ಒಂದು ಶಬ್ದದಲ್ಲಿ ತಿಳಿಸ್ತಾರೆ. ತ್ವದಾದ್ಯಯ. ಭಗವಂತನಿಗೆ ಏನು ಇಚ್ಛೆ ಇದೆ ಏನಿಲ್ಲ ಅಂತನ್ನೋದು ಅವನ ಆಜ್ಞೆಯಿಂದ ಗೊತ್ತಾಗತ್ತೆ. ಆ ಆಜ್ಞೆ ಯಾರು ಹೇಳ್ತದೆ? ಶ್ರುತಿ ಸ್ಮೃತಿ ಹರೇರಾಜ್ಞೆ. ವೇದ ಮತ್ತು ಪೌರುಷೇಯ ಗ್ರಂಥಗಳು, ಪೌರುಷೇಯ ಗ್ರಂಥಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಮಹಾಭಾರತ, ರಾಮಾಯಣ, ಪಂಚರಾತ್ರ ಪುರಾಣಗಳು, ಇವು ಭಗವಂತನ ಆಜ್ಞೆಗಳು. ಆ ಭಗವಂತನ ಆಜ್ಞೆಗಳಲ್ಲಿ ಪರಮಾತ್ಮ ಅತ್ಯಂತ ಸ್ಪಷ್ಟವಾಗಿ ತನ್ನ ಇಚ್ಛೆಯನ್ನು ನಮಗೆ ಹೇಳಿದ್ದಾನೆ, ಕಾಮನ್ ಆಗಿ. ಹಾಗಾದ್ರೆ ಅದು ಭಗವಂತನ ಇಚ್ಛೆ. ಆಜ್ಞೆಯನ್ನು ಮಾಡಿದಾನೋ ಅದು ಭಗವಂತನ ಇಚ್ಛೆಗೆ ತಕ್ಕಂತೆ ಮಾಡಿದ ಆಜ್ಞೆಗಳು. ಆಜ್ಞೆ ಇದ್ದದ್ದರಿಂದ ಅದಕ್ಕೆ ಯಾವುದು ಅನುಕೂಲವೋ ಅದೆಲ್ಲ ಧರ್ಮವಾಗತ್ತೆ, ಅದಕ್ಕೆ ಯಾವುದು ಪ್ರತಿಕೂಲವೋ ಅದೆಲ್ಲವೂ ಅಧರ್ಮವಾಗತ್ತೆ, ಪಾಪವಾಗತ್ತೆ. ಸಿಂಪಲ್. ಈ ತತ್ವದ ಮೇಲೇನೆ ಲೆನಿನ್ನಿನ ವಿಶೇಷವಾದ ಆಕ್ಷೇಪವಿದೆ, ಅದನ್ನು ಮತ್ತೊಮ್ಮೆ ಹೇಳ್ತೇನೆ. ಹಾಗಾಗಿ ಸ್ವತಂತ್ರನಾದ, ಸರ್ವಸ್ವಾಮಿಯಾದ, ಸರ್ವೋತ್ತಮನಾದ ಭಗವಂತ, ಅನಂತ ಉಪಕಾರಕನಾದ ಯಾವ ಪರಮಾತ್ಮನೋ ಆ ಪರಮಾತ್ಮನ ಇಚ್ಛೆಗೆ ತಕ್ಕಂತೆ ನಾವು ಇದ್ದರೆ ಅವನಿಗೆ ಸಂತೋಷವಾಗತ್ತೆ. ಅದಕ್ಕೆ ವಿಪರೀತವಾಗಿ ನಡೆದುಕೊಂಡ್ರೆ ಪರಮಾತ್ಮನಿಗೆ ಕೋಪ ಬರುತ್ತೆ. ದುಃಖ ಆಗುವುದಿಲ್ಲ, ಕೋಪ ಬರುತ್ತೆ. ಆದ್ದರಿಂದ ತನ್ನ ಆ ಭಗವಂತನ ಇಚ್ಛೆ, ಪರಮಾತ್ಮನ ಅನಿಚ್ಛೆ, ಬೇಡ ಅಂತನ್ನುವ ಇಚ್ಛೆ, ಅದು ಗೊತ್ತಾಗುವುದು ನಮಗೆ. ನಮಗೂ ದೇವರಿಗೂ ಡಿಸ್ಕನೆಕ್ಟ್ ಇದೆ. ಆದ್ದರಿಂದಾಗಿ ಕನೆಕ್ಟ್ ಮಾಡುವುದಕ್ಕಾಗೇನೆ ಇದ್ದದ್ದು ಮಧ್ಯದಲ್ಲಿರುವ ವೇದ. ಆ ವೇದಗಳು ಕೂಡ ಕೇವಲ ಎಷ್ಟು ವಿಚಿತ್ರ ಅಂದ್ರೆ, ಕೇವಲ ತನ್ನಷ್ಟಕ್ಕೆ ತಾನೇ ಪರಮಾತ್ಮ ಏನೋ ಇವತ್ತಿನ ನಮ್ಮ ಮರಾಠಿ ಭಾಷೆಯಲ್ಲಿ ಭಲ್ತೆ ಅಂತ, ಹಾಗಾಗಿ ಹುಚ್ಚುಚ್ಚಾರು ವಿಮ್ಸಿಕಲ್ ಆಗಿ ಭಗವಂತ ಏನೇನೋ ಹೇಳಿದ ಅಂತ ಭಾವಿಸಬೇಡಿ. ಸೌಖ್ಯಾಪ್ತಿ ತರಹಾನಿ ಸಾಧನಮಲಂ ಭಕ್ತಿ ಶ್ರುತಿ ವ್ಯಂಜಯನ್. ಇಂತಿಂಥ ಉತ್ತಮವಾದಂತಹ ಫಲಗಳಿಗೆ ಸಾಧನ ಎಂಬುದಾಗಿ ಭಗವಂತ ಸ್ವಯಂ ಭಗವಂತ ಫಲವನ್ನು ಕೊಡುವವ. ಆದ್ದರಿಂದ ಭಗವಂತ ಆ ರೀತಿಯಾಗಿ ಲೆಕ್ಕದಿಂದ ಆಜ್ಞೆಯನ್ನ ಮಾಡಿದ್ದ. ಅಂಥದೇ ಆಜ್ಞೆಯನ್ನ ಮಾಡಿದ್ದ. ಜಗತ್ತಿಗೆ ಹಿತವಾಗುವ ಆಜ್ಞೆಯನ್ನೇ ಮಾಡಿದ್ದಾನೆ ಪರಮಾತ್ಮ. ಯಾವುದೋ ಒಬ್ಬ ರಾಜ ತನ್ನ ಮನಸ್ಸಿಗೆ ಬಂದಂತ ತಾನು ಕಂಡವರನ್ನ ಶೂಟ್ ಮಾಡ್ತಾನೆ, ಅವರನ್ನು ಬದುಕಿಸ್ತಾನೆ, ಅವರಿಗೆ ರಾಜ್ಯ ಕೊಡ್ತಾನೆ, ಮತ್ತೊಬ್ಬರನ್ನ ಕೆಳಗೆ ಹಾಕ್ತಾನೆ. ಹಾಗೆಲ್ಲ ಇಲ್ಲಿ ಹುಚ್ಚು ಏನಿಲ್ಲ. ಇಂತಹ ಒಂದು ವ್ಯವಸ್ಥೆಯನ್ನೇನು ಮಾಡಿದ್ದಾರೆ ಅದು ಆಜ್ಞೆಯನ್ನ ವೇದಶಾಸ್ತ್ರಗಳಲ್ಲಿ ಭಗವಂತ ಮಾಡಿಕೊಟ್ಟಿದ್ದಾನೆ. ಕೊಟ್ಟ ಆ ವಿಧಿಗಳನ್ನ ಪರಿಪಾಲಿಸಿದಾಗ ಭಗವಂತನಿಗೆ ಸಂತೋಷವಾಯಿತು. ಆಕ್ಷನ್ನಿಗೆ ರಿಯಾಕ್ಷನ್ ಬಂದದ್ದಲ್ಲ, ನಮ್ಮ ಆಕ್ಷನ್ನಿನಿಂದ ಪರಮಾತ್ಮ ಸಂತುಷ್ಟನಾದ. ಯಾಕೆ ಅಂದ್ರೆ ಭಗವಂತನ ಆಜ್ಞೆಗೆ ತಕ್ಕಂತೆ ಮಾಡಿದ ಕರ್ಮಗಳು. ಆ ಸಂತುಷ್ಟನಾದದ್ದರಿಂದಾಗಿ ಭಗವಂತ ನಮಗೆ ಆ ಭಗವಂತನ ಸಂತೋಷಕ್ಕೆ ತಕ್ಕಂತೆ ನಮಗೆ ಫಲ ಸಿಗ್ತದೆ. ನಾವು ಕರ್ಮವನ್ನು ಮಾಡಿದೆವು, ಮನಸ್ಸಿನಲ್ಲಿ ಭಕ್ತಿ ಇಲ್ಲ, ಭಗವಂತನಿಗೆ ಹೆಚ್ಚು ಸಂತೋಷವಾಗುವುದಿಲ್ಲ. ಕರ್ಮವನ್ನು ಮಾಡಿದೆವು, ವಿಶಿಷ್ಟ ಅನುಸಂಧಾನ ಭಕ್ತಿಯಿಂದ ಮಾಡಿದೆವು, ಪರಮಾತ್ಮನಿಗೆ ಭಾರೀ ಸಂತೋಷವಾಗತ್ತೆ. ಆ ಕರ್ಮವನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕಂತೆ. ಹಾಗಾದ್ರೆ ದೇವತೆಗಳಿಗೆ ಯಾಕೆ ಮಾಡಬಾರದು? ಉಳಿದ ದೇವತೆಗಳೆಲ್ಲ ಇದ್ದಾರಲ್ಲ,
ಆ ಎಲ್ಲ ಉಳಿದ ದೇವತೆಗಳು ಪರಮಾತ್ಮನ ಹೊಟ್ಟೆಯಲ್ಲಿ ಕೂತಿದ್ದಾರೆ. ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ. ಎಲ್ಲರೂ ದೇವರ ಹೊಟ್ಟೆಯಲ್ಲಿ ಕೂತವರು, ಯಾವ ಉಳಿದ ದೇವತೆಗಳಿಗೂ ಸಮರ್ಪಣೆ ಮಾಡುವಂತಿಲ್ಲ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಯಾವ ಪರಮಾತ್ಮನಿಗೆ ನಾವು ಮಾಡಿದಂತಹ ಕರ್ಮಗಳನ್ನ ಅರ್ಪಿತಂ ಚೆನ್ನಾಗಿ ಇದು ಪೂಜೆ ಎಂದಾಗಿ ಅನುಸಂಧಾನ ಭಕ್ತಿಗಳಿಂದ ಸಮರ್ಪಣೆ ಮಾಡಿದಾಗ, ಕೇವಲ ಅನುಸಂಧಾನವಲ್ಲ, ಭಕ್ತಿ ಪ್ರಧಾನ. ಭಕ್ತಿಯ ಜೊತೆಗೆ ಅನುಸಂಧಾನ ಬೇಕು. ಅನುಸಂಧಾನ ಭಕ್ತಿಗಳಿಂದ ವಿಶಿಷ್ಟವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ಅರ್ಪಿತವಾಯಿತು. ಆ ಅರ್ಪಿತವಾಗಿರುವಂತಹ ಕರ್ಮ ಅಕ್ಷಯ ಫಲವನ್ನು ಕೊಡ್ತದೆ, ನಾಶವೇ ಆಗೋದಿಲ್ಲ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಪರಮಾತ್ಮ, ಇದು ನಿನ್ನ ಪೂಜೆ, ಇದರಿಂದ ನೀನು ಪ್ರೀತನಾಗು ಎಂದು ಪರಮಾತ್ಮನಿಗೆ ಸಮರ್ಪಿಸಬೇಕು. ಇದುವೇ ಸಮರ್ಪಣೆ, ಇದೇ ಅರ್ಪಣೆ. ಈ ವಿಧವಾದಂತಹ ಅರ್ಪಣೆಯನ್ನ ಮಾಡುವುದರಿಂದ ಭಗವಂತ ಸುಪ್ರೀತನಾಗ್ತಾನೆ. ಪ್ರೀಣಯಾಮಃ. ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ. ಅಜಾದಿ ಅಜ ಎಂದರೆ ಬ್ರಹ್ಮದೇವರು, ಆದಿಪದೇನ ರುದ್ರಾದಿಗಳು. ಅಜಾದಿಕಂ ಬ್ರಹ್ಮ ರುದ್ರ ಮೊದಲಾದ ದೇವತೆಗಳೆಲ್ಲರೂ ಕೂಡ ಪರಮಾತ್ಮನ ಹೊಟ್ಟೆಯಲ್ಲಿದ್ದಾರೆ. ಯಸ್ಮಿನ್ ದೇವ ಅಧಿವಿಶ್ವೇ ನಿಷೇಧು. ಅಂತಹ ಸರ್ವೋತ್ತಮನಾದ ಭಗವಂತನಿಗೆ ಕೊಟ್ಟ ಮೇಲೆ, ಸಮರ್ಪಿಸಿದ ಮೇಲೆ ಅವರ ಹೊಟ್ಟೆಯಲ್ಲಿ ಬರುವ ಎಲ್ಲರಿಗೆ ನಾವು ಸಂತೋಷಪಡಿಸಿದಂತೆ. ಬಾಯಿಗೆ ತುತ್ತು ಹಾಕಿದ ಮೇಲೆ ಕೈಗೆ ಬೇರೆ ಹೋಳಿಗೆ ತಿನ್ನಿಸ್ಬೇಕಾ, ಕಾಲಿಗೆ ಬೇರೆ ಹೋಳಿಗೆ ತಿನ್ನಿಸ್ಬೇಕಾ, ತಲೆಗೆ ಬೇರೆ ಹೋಳಿಗೆ ತಿನ್ನಿಸ್ಬೇಕಾ? ಇಲ್ಲ. ಹೊಟ್ಟೆಯ ಅಂಗಗಳಿಗೆ, ನರ ನಾಡಿಗಳಿಗೆ, ಈ ಪ್ರತಿಯೊಂದು ಇಂದ್ರಿಯಗಳಿಗೆ, ಮನಸ್ಸಿಗೆ, ಬುದ್ಧಿಗೆ, ಪ್ರಾಣಕ್ಕೆ ಎಲ್ಲಕ್ಕೂ ನಾವು ಸಮರ್ಪಿಸಿದ, ಉಣಿಸಿದ ಹೋಳಿಗೆ ಎಲ್ಲರಿಗೂ ಸಂತೋಷವನ್ನು ಕೊಡುತ್ತದೆ. ಹಾಗಾಗಿ ಬಹಳ ಅದ್ಭುತವಾದಂತಹ ದೃಷ್ಟಾಂತವನ್ನು ಕೊಟ್ಟು ಆಚಾರ್ಯರು ಹೇಳ್ತಾ ಇದ್ದಾರೆ, ಪರಮಾತ್ಮನ ಹೊಟ್ಟೆ ತುಂಬಿದರೆ ನಮ್ಮ ಅಂಗಾಂಗಗಳೆಲ್ಲವೂ ಪುಷ್ಟವಾಗತ್ತೆ, ಆರೋಗ್ಯ ಭರಿತವಾಗತ್ತೆ, ಸಶಕ್ತವಾಗತ್ತೆ. ಆ ರೀತಿಯಾಗಿ ಒಬ್ಬ ಭಗವಂತನನ್ನ ಸಂತೋಷಗೊಳಿಸಿದರೆ ಸಾಕು. ಆ ಪರಮಾತ್ಮನ ಪಾತಾಳಮೇತಸ್ಯ ಹಿ ಪಾದಮೂಲಂ ಅಂತ ಹೇಳಿದಂತೆ ಇಡಿಯಾದ ದೇಹದಲ್ಲಿ, ಅಂಗಾಂಗಗಳಲ್ಲಿ ವ್ಯಾಪಿಸಿದಂತಹ, ಅರ್ಥಾತ್ ವಾಸವಾಗಿರುವಂತಹ ದೇವತೆಗಳೆಲ್ಲರೂ ಅವರೂ ಕೂಡ ಭಗವಂತನ ಫಲವನ್ನ ಆ ಭೋಗ ಮಾಡ್ತಾರೆ. ಯದಿದಂ ಕಿಂಚ ಅಂತಂತದೆ ಉಪನಿಷತ್ತು, ಛಾಂದೋಗ್ಯೋಪನಿಷತ್ತು ಪಂಚಮಾಧ್ಯಾಯದಲ್ಲಿ. ಕಿಂ ಅಂದ್ರೆ ಕ ಎಂದರೆ ಸುಖ, ಕಿಂ ಅಂದ್ರೆ ಸುಖವುಳ್ಳವ. ಆ ಸುಖವುಳ್ಳ ಸರ್ವಜ್ಞನಾದ ಪರಮಾತ್ಮನ ಸಂತುಷ್ಟನಾದದ್ದಕ್ಕಾಗಿ ಈ ಎಲ್ಲ ದೇವತೆಗಳು, ಪ್ರಾಣಾಪಾನ ವ್ಯಾನೋದಾನ ದೇವತೆಗಳು ಹಾಗೂ ಇಂದ್ರಿಯಾಭಿಮಾನಿಗಳು ಹಾಗೂ ಜೀವ ಎಲ್ಲರೂ ಸಂತೋಷ ಪಡ್ತಾರೆ. ಇಂತಹ ವಿಚಿತ್ರವಾಗಿರುವಂತಹ ಒಂದು ಪ್ರಕ್ರಿಯೆಯನ್ನ ಪರಮಾತ್ಮ ಸೆಟಪ್ ಮಾಡಿ ಇಟ್ಟು ಬಿಟ್ಟಿದ್ದಾನೆ ಅನಾದಿ ಕಾಲದಿಂದ. ಆಯಾ ದೇವತೆಗಳು ಆಯಾ ಕಾಲದಲ್ಲಿ ಬಂದು ತಮ್ಮ ತಮ್ಮ ಜಾಗವನ್ನ, ಸ್ಥಾನವನ್ನ, ಪದವಿಯನ್ನ ಗ್ರಹಿಸಿ ಪರಮಾತ್ಮನ ಸೇವೆಯನ್ನ ಮಾಡಿ ಪರಮಾತ್ಮನ ಕಾರ್ಯಗಳಿಗೆ ಅಂಗರಾದರೆ ಅವರಿಗೆ ಪುಣ್ಯ, ಇಲ್ಲದೆ ಇದ್ರೆ ಇಲ್ಲ. ಇಷ್ಟೇ ಅಂಥದ್ದು ಪರಮಾತ್ಮನ ವೈಭವ. ಹಾಗಾಗಿ ಭಗವಂತನ ಪೂಜೆಯೇ ಸಕಲ ಕರ್ಮಗಳು, ಪರಮಾತ್ಮನನ್ನು ಸಂತೋಷಪಡಿಸುವುದೇ ಸಕಲ ಕರ್ಮಗಳ ಪ್ರಯೋಜನ. ಅದನ್ನು ಬಿಟ್ಟು ಮತ್ತೊಂದಿಲ್ಲ ಎನ್ನುವುದೇ ಕೃಷ್ಣ ಪರಮಾತ್ಮ ಹೇಳಿದಂತಹ ಅಮರವಾದ ವೇದಗಳ ಸಂದೇಶ. ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪೋಪೋಹ್ಯ ಇತ್ಯಹಂ ಇತ್ಯಸ್ಯಾಹ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ ಎಂಬುದಾಗಿ ಪರಮಾತ್ಮ ಹೇಳಿದ್ದನ್ನ ಶ್ರೀಮದಾಚಾರ್ಯರು ಪರಮ ಸುಂದರವಾಗಿ ನಮಗೆ ತಿಳಿಸಿದ್ದಾರೆ. ಆ ರೀತಿಯಾಗಿ ತತ್ವವನ್ನು ತಿಳಿದು ಪರಮಾತ್ಮನನ್ನ ಸಂತೋಷಗೊಳಿಸುವ ಕಾರ್ಯವನ್ನ ನಿರಂತರವಾಗಿ ಮಾಡಿ ವಿಶಿಷ್ಟವಾದ ವಿಜಯ ವೈಭವಗಳನ್ನ, ಆನಂದವನ್ನ, ಮೋಕ್ಷಾದಿ ಪುರುಷಾರ್ಥಗಳನ್ನ ಪಡೆಯೋಣ ಅಂತ ಹೇಳ್ತಾ 4 ಮಾತುಗಳನ್ನು ಮುಕ್ತಾಯ ಮಾಡಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ 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 ಮೂಲರಾಮಚಂದ್ರ ದೇವರಿಗೆ